ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಚಂದ್ರಗ್ರಹಣ ಇವತ್ತು, ಎಚ್ಚರಿಕೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಮಾರ್ಚ್ 2026 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ಪೌರ್ಣಮಿ ತಿಥಿ, ಮಖಾ ನಕ್ಷತ್ರ, ಸುಕರ್ಮಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ಹೋಳಿ ಹುಣ್ಣಿಮೆ, ಚಂದ್ರಗ್ರಹಣ ಬಂದಿದೆ. ಎಚ್ಚರಿಕೆ ಮುಖ್ಯವಾಗಿ ಚಂದ್ರ ಸೂರ್ಯೋದಯ ಕಾಲದಲ್ಲಿ ಮಖಾ ನಕ್ಷತ್ರದಲ್ಲಿದ್ದಾನೆ. 7:40 ಮೇಲೆ ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಪುಬ್ಬಾ ನಕ್ಷತ್ರ ಅಂತ ಕೂಡ ಕೆಲವರು ಕರಿತೀರಿ. ಪೂರ್ವ ಪಾಲ್ಗುಣಿ, ಫಲ್ಗುಣ ನಕ್ಷತ್ರ ಅಂತ ಹೇಳ್ತೇವೆ. ಶುಕ್ರ ನಕ್ಷತ್ರ. ಶುಕ್ರ ಅಂದ್ರೆ ಏನು? ನಮ್ಮ ಒಂದು ಸುಖ ಜೀವನ. ಸಿಂಹರಾಶಿ, ಅಧಿಕಾರ ಜೀವನ. ಸುಖಕ್ಕೆ ಅಧಿಕಾರಕ್ಕೆ ಕುತ್ತು. ಅಧಿಕಾರದಲ್ಲಿರುವವರಿಗೆ ಅಲ್ಲೆಲ್ಲೋ ನೋಡಿ ನಮ್ಮ ರಾಜ್ಯದಲ್ಲಿ ಏನೋ ಡಿನ್ನರ್ ಪಾರ್ಟಿ ಅಂತೆ, 40 ಜನ ಅಂತಾರೆ, 70 ಜನ ಅಂತಾರೆ. ಯಾರಿಗೂ ಅಧಿಕಾರದ ಮೇಲೆ ಆಸೆ ಇಲ್ಲ ಅಂತ ಹೇಳಿ ಅಲ್ಲೊಂದು ಸೆಳೆತ ವಿಶೇಷವಾಗಿ. ಅದರಲ್ಲೂ ತುಂಬಾ ಜನಗಳಿಗೆ ಗಾಬರಿನೂ ಹೊಡ್ಸಿಟ್ಬಿಟ್ಟಿದ್ರು. ಹೋಳಿ ಅಷ್ಟಕ 23ನೇ ತಾರೀಕಿಂದ 3ನೇ ತಾರೀಕುವರೆಗೂ ಈ 8 ದಿನ ಏನು ಮಾಡಬಾರ್ದು. ಹಾಗೆಲ್ಲ ಏನೂ ಇಲ್ಲ ಮಕ್ಕಳೇ. ಈ ನಭೋಮಂಡಲದಲ್ಲಿ ನಿತ್ಯ ಗ್ರಹಣಗಳು ತುಂಬಾ ನಡೀತಲೇ ಇರ್ತವೆ. ಎಲ್ಲಾದ್ರೂ ಒಂದು ದುರಂತಗಳು. ಈ ಭಾನುವಾರದ ಸಂಚಿಕೆಯಲ್ಲಿ ಹೇಳಿದ್ನಲ್ವಾ, ಈ ಒಂದು ಹೋಳಿ ರುದ್ರ ನರ್ತನ ಮಾಡಿಬಿಡುತ್ತೆ, ರಕ್ತ ನರ್ತನ ಮಾಡುತ್ತೆ ಅಂತ. ಇನ್ ಪೆಟ್ರೋಲ್ ಬೆಲೆ ಹತ್ತಿತು. ಇನ್ ಎಲ್ಲಿ ನಮ್ಮ ಒಂದು ಸುಖ? ಯಾವಾಗ ಹತ್ತಿತೋ ಇನ್ನೆಲ್ಲ ಹತ್ತಿತು. ಜಗತ್ತಿನ ಕಡಿಮೆ ಅಂದ್ರೂ 20ರಿಂದ 25% ತೈಲ ಇರಾನ್ ಬಂದರು ಮೂಲಕವೇ ಆ ಒಂದು ಪಾಸಾನಾಗತಕ್ಕಂಥ ಒಂದು ಭಾವ. ಅದಕ್ಕೆ ಧಕ್ಕೆ ಇಟ್ಟುಬಿಟ್ಟಿದ್ದಾರೆ. ತುಂಬಾ ಈ ಒಂದು ಗ್ರಹಣ ಛಾಯೆ ಅಂದ್ರೆ ಏನಂದ್ರೆ, ಮನುಷ್ಯನ ಅನೀತಿ ಹೆಚ್ಚಾದಾಗ ಒಬ್ಬ ಅನೀತಿ ದೊರೆ ಎದ್ದೋಳ್ತಾನೆ. ಅವನು ವಿಪರೀತಕ್ಕೆ ಹೇಳೋದು ಒಂದು ಬೇರೆ ಆ ಒಂದು ಉನ್ಮಾದ. ಅಲ್ಲಿ ದುಬೈಯಲ್ಲಿ ಜನ ನೆಮ್ಮದಿಯಾಗಿದ್ದಾರೆ. ಮೋಸ್ಟ್ ಸೇಫೆಸ್ಟ್ ಸಿಟಿ ಸ್ವಿಟ್ಜರ್ಲ್ಯಾಂಡ್ ನಂತರ ಇಡೀ ಪ್ರಪಂಚದಲ್ಲಿ ಸೇಫೆಸ್ಟ್ ಪ್ಲೇಸ್ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್. ಆ ಸ್ವಿಟ್ಜರ್ಲ್ಯಾಂಡ್ ಮೇಲೆ ಯಾರು ಯುದ್ಧಕ್ಕೆ ಹೋಗಲ್ಲ, ಯಾಕಂದ್ರೆ ಎಲ್ಲರ ದುಡ್ಡು ಅಲ್ಲಿದೆ. ಎಲ್ಲ ಪ್ರಪಂಚದ ಅತಿ ದೊಡ್ಡ ಬ್ಯಾಂಕ್ಗಳು ಅಲ್ಲಿದೆ. ಎಲ್ಲರ ಬ್ಲ್ಯಾಕ್ ಮನಿ ಇದೆ, ಗವರ್ಮೆಂಟ್ ಮನಿ ಇದೆ ಅಂತೆಲ್ಲ ಹೇಳ್ತಾರೆ. ಗೋಲ್ಡ್ ರಿಸರ್ವ್ ಅಲ್ಲೇ ಇರೋದು ಅನ್ನತಕ್ಕಂಥದ್ದು. ಸೇಫೆಸ್ಟ್, ಪ್ರಪಂಚದ ಅತಿ ದೊಡ್ಡ ಸೇಫೆಸ್ಟ್ ಲಾಕರ್ಗಳಿದ್ದಾವೆ. ಬಂಗಾರ ರಿಸರ್ವ್ ಎಲ್ಲ ಮಾಡಿಡ್ತಿದ್ದಾರೆ. ಇವತ್ತು ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಇನ್ನು ಅದು ಬಿಟ್ರೆ ದುಬೈ. ವಾವ್, ಎಷ್ಟು ದೊಡ್ಡ ರಿಯಲ್ ಎಸ್ಟೇಟ್ ಹೊಡೆತ ಅಂದ್ರೆ ಕುಜಾರಾಹು ಸಂಧಿ. ಸುತ್ತಮುತ್ತ ಒಮ್ಮನ್ನು, ಕತಾರು, ಸೌದಿ, ಬಹ್ರೇನು, ಜೋರ್ಡಾನು, ಇಸ್ರೇಲು, ಪ್ಯಾಲೆಸ್ಟೈನು ಕೊಟ್ಟಿರೋ ಈ ಒಂದು ಯುದ್ಧದ ಹೊಡೆತ ದುಬೈ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ದುಬೈಯಲ್ಲಿ ಹೋಗಿ ಮನೆ ತಗೋಬೇಕು, ನಿಮ್ಗೆ ಗ್ರೀನ್ ಕಾರ್ಡ್ ಕೊಡ್ತಾರೆ, ರೆಡ್ ಕಾರ್ಡ್ ಕೊಡ್ತಾರೆ, ವೀಸಾ ಫ್ರೀ ಕೊಡ್ತಾರೆ, ಒಂದು 5 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನಿಮ್ಗೆ ರಿಟರ್ನ್ಸ್ ಎಷ್ಟು ಬರುತ್ತೆ, ಏನೇನೋ ಹೇಳಿದ್ರಲ್ಲ. ಇವಾಗ ಕೊಟ್ಟಿರೋ ಹೊಡೆತ, ಬುರ್ಜ್ ಖಲೀಫಾ ಹತ್ರ ಬಿದ್ದಿರೋ ಈ ಬಾಂಬ್ಗಳ ಸುರಿಮಳೆ. ಹೇಳ್ತಲೇ ಇದ್ದೆ, ಈ ರಾಕ್ಷಸರುಗಳು ಈ ಒಂದು ಬಿಡೋದಿಲ್ಲ. ತಾವು ಹೋಗೋದಲ್ಲದೆ ಬೇರೆಯವರಿಗೆಲ್ಲ ಬಾಂಬ್ ಬಿಟ್ಟು ಹೋಗ್ತಾರೆ ಅನ್ನತಕ್ಕಂಥ ಒಂದು ಪ್ರತೀತಿ ಅವರು. ಆ ರೀತಿಯ ಉನ್ಮಾದ. ಕೆಲವು ಶಾಪಗಳು ದೀರ್ಘವಾಗಿದ್ದು ಫಲಿಸ್ತವೆ, ಲೇಟೇ ಆದ್ರೆ ಫಲಿಸುತ್ತವೆ. ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ನಡೆಯುತ್ತೆ,
16 ವರ್ಷದ ಹೆಣ್ಮಗುವನ್ನ ಅತ್ಯಾಚಾರ ಆಗುತ್ತೆ. ಇರಾನ್ನಲ್ಲಿ ನಡೆದ ಘಟನೆ. ಕೋರ್ಟ್ ನ್ಯಾಯಕ್ಕೆ ಹೋದ್ರೆ ಅರ್ಧಂಬರ್ಧ ಡ್ರೆಸ್ ಹಾಕೊಂಡಿದ್ದಕ್ಕೆ ಈ ತರ ನಡೆದಿದ್ದು ಪ್ರಚೋದನೆಯಿಂದ ನಡೆದಿದ್ದು ಅಂತ. ತಪ್ಪು ಮಾಡಿದವನಿಗೆ ಶಿಕ್ಷೆ ಅಲ್ಲ, ಹೆಣ್ಣು ಮಗುವಿಗೆ ಶಿಕ್ಷೆ. ಸಿಟ್ಟುಗೊಂಡು ಆ ಮಗು ಬುರ್ಕ ತೆಗೆದು ಬಿಸಾಕಿದ್ರೆ ಯಾರಾದ್ರೂ ಮಗುನೇ ಅಲ್ವಾ ಮಕ್ಕಳ? 16 ವರ್ಷದ ನಮ್ಮ ಪಾಪು ಮೇಲೆ ಯಾರಾದ್ರೂ ಕೆಟ್ಟ ದೃಷ್ಟಿ ಬೀಸಿದರೆ ಯೋಗಿ ಆದಿತ್ಯನಾಥೇ ಬರ್ಬೇಕು, ಅಂಥವರೇ ಬರ್ಬೇಕು. ನಿಜವಾಗ್ಲು ಬೇಜಾರೇ ಮಾಡ್ಕೋಬೇಡಿ. ಕೆಲವು ಕಟ್ಟುಪಾಡುಗಳು ತರಬೇಕು. ಆ ಮಗುನ್ ಕೇಳೋರು ಯಾರು ಇಲ್ವಾ? ಕೋರ್ಟ್ನಲ್ಲಿ ನ್ಯಾಯ ಕೇಳಿದ್ರೆ ಜಡ್ಜ್ ನಿನ್ ಬುರ್ಕ ತೆಗಿತಿ ಹಾಗೆ ಹೀಗೆ, ನಮ್ಮ ರಾಷ್ಟ್ರದಲ್ಲಿ ಇದೆಲ್ಲ ಇಲ್ಲ ಅಂತೇಳಿ ತಪ್ಪಾಗಿ ಇನ್ನೊಂದು ಜಡ್ಜ್ಮೆಂಟ್, ಜೀವಾವಧಿ ಶಿಕ್ಷೆ ಹಾಕಿ ಅಂತ ಬುರ್ಕ ತೆಗೆದು ಆಕೆ ಪ್ರತಿಭಟಿಸಿದ್ದಕ್ಕೆ. ನೋಡಿ ಸ್ವಾಮಿ ಹಿಂಗ್ ಮಾಡಿದಾನೆ ಅಂತ. ಸಿಟ್ಟಿಗೆದ ಮಗು ಚಪ್ಪಲಿ ತಗೊಂಡು ಬೀಸ್ತಾಳೆ. ಎಂತ ನ್ಯಾಯ ಕೊಡ್ತೀಯೋ ನೀನು ಅಂತ ಹೇಳ್ಬಿಟ್ಟು. ಅಂತ ಮೂರ್ಖ ನ್ಯಾಯಗಳು ನಡೀತವೆ. ಗಲ್ಲು ಶಿಕ್ಷೆ ಸಾರ್ವಜನಿಕವಾಗಿ ಅಂತ. ಏನು ನ್ಯಾಯ ಸ್ವಾಮಿ? ಊರೇ ದಂಗೆ ಎದ್ದಿತ್ತು. ಆ ಹೆಣ್ಣು ಮಗು ಪರವಾಗಿ ದಮನ ಮಾಡಿಬಿಟ್ರು. ಕಾದಿತ್ತು. ಆ ಮಗು ಅದೆಷ್ಟು ಕಣ್ಣೀರಿಟ್ಟುಕೊಂಡು, ಸೀತಮ್ಮ ಕಣ್ಣೀರು ಹಾಕಿದಕ್ಕೆ ಅಲ್ವಾ, ಲಂಕೆಗೆ ಲಂಕಾಧಿಪತಿ ಏನವನು? 2 ಯುಗಗಳನ್ನು ನೋಡಿದವನು ಅವನು, ಸಾಮಾನ್ಯನಲ್ಲ. ಪುಲಸ್ತ್ಯ ಬ್ರಹ್ಮನ ಮೊಮ್ಮಗ ರಾವಣಾಸುರ. ವಾಲಿ ತಮ್ಮನ ಹೆಂಡತಿ ಸುದ್ದಿಗೆ ಹೋಗಿದ್ದಕ್ಕೆ ಎಷ್ಟು ದಿನದಲ್ಲಿ ಹೊಡೆದಾಕಿತ್ತು. ರಾಮಯ್ಯ ಬಂದು ಯೋಚನೆ ಮಾಡಿ ನೋಡಿ, ತಮ್ಮನ ಹೆಂಡತಿನ ತಗೊಂಡೋಗಿ ಬೋಗಿಸ್ತಾನೆ ಅವನು. ಯಾರಾದ್ರೂ ಆತರ ಮಾಡ್ತಾರ? ಅದನ್ನೇ ಅವನು ಪ್ರಶ್ನೆಗಳು ಕೇಳಿದಾಗ ಅದ್ರಲ್ಲಿ ಹೇಳ್ತಾರೆ, ನೀನು ಪಶು ಕಣೋ, ಪಶುಗೆ ಹೇಳಿ ಹೊಡೆಯೋದೇ ಇಲ್ಲ. ಯಾವಾಗ ತಮ್ಮನ ಹೆಂಡತಿಯನ್ನ ಎಳ್ಕೊಂಡೋಗಿ ತಮ್ಮ ಸತ್ತ ಅಂತ ಹೇಳಿ ತಮ್ಮನ ಮೇಲೆ ನೀನು ಉದ್ರಿಕ್ತಾಗಿ ಉನ್ಮತ್ತನಾಗಿ ಅವನನ್ನ ಒಡೆದು ಬಡ್ದು ಊರಿಂದ ಹಾಕಿ ಸಾಯಿಸ್ಲಿಕ್ಕೆ ಯಾವಾಗ ಹೋದಿಯೋ, ತಮ್ಮನ ಮೇಲೆ ಪಶು ಆಗ್ಬಿಟ್ಟೆ ನೀನು. ನಿನ್ನ ಮದ ನೆತ್ತಿಗೇರ್ಬಿಡ್ತು, ನಿನ್ನ ಅಧಿಕಾರ ನೆತ್ತಿಗೇರ್ಬಿಡ್ತು, ನಿನ್ನ ಪದವಿ ನೆತ್ತಿಗೇರ್ಬಿಡ್ತು, ನಿನ್ನ ಶಕ್ತಿ ನೆತ್ತಿಗೇರ್ಬಿಡ್ತು. ನಿನಗೆ ದೇವ್ರು ಕೊಟ್ಟ ಶಕ್ತಿಯನ್ನ ತಮ್ಮನ ಮೇಲೆ ಊರೂರಲ್ಲಿ ಹೆಂಗ್ ಮಾಡ್ಬಿಟ್ಟಿಯಲ್ಲೋ. ಅವ್ನು ಹೋದ ಅಟ್ಲೀಸ್ಟ್ ಆ ಮಾತಂಗ ಮಹರ್ಷಿಗಳ ಇದ್ದಿದ್ದಕ್ಕಾಯ್ತಿಲ್ಲ ಅಂದ್ರೆ ಅಲ್ಲೂ ಹೋಗಿ ಹೊಡೆದು ಸಾಯಿಸ್ತಿದ್ದೆ. ಶಾಪ ಇದ್ದಿದ್ರಿಂದ ನೀನ್ ಹೋಗ್ಲಿಲ್ಲ ಅಂತ ಅವನ ಧರ್ಮಪತ್ನಿಯನ್ನ ಹೇಗ್ ನೋಡ್ಕೋಬೇಕು? ಸರಿ, ನಿನಗೂ ಅವನು ವಿರೋಧಾಭಾಸ. ಸರಿ, ಕುಳಿತು ಚರ್ಚೆ ಮಾಡೋಣ. ಏನು ಎತ್ತ ಯಾವತ್ತಾದ್ರೂ ಇದೆಯಾ? ತಮ್ಮ ಏನಾಗ್ತಾನೆ? ಮಗ ಆಗ್ತಾನೆ. ಅವನನ್ನ ಹೇಗ್ ನೋಡ್ಕೋಬೇಕು ನೋಡ್ಕೊಂಡ್ಯಾ? ಅವನನ್ನ ಹೇಗ್ ರಕ್ಷಿಸ್ಬೇಕು ರಕ್ಷಿಸಿದ್ಯಾ? ಸರಿ, ಅವನಿಲ್ಲದ ಸಂದರ್ಭದಲ್ಲಿ ಅವನ ಕುಟುಂಬವನ್ನು ಹೇಗ್ ನೋಡ್ಕೋಬೇಕು ನೋಡ್ಕೊಂಡ್ಯಾ? ಅವನ ಪತ್ನಿಯನ್ನ ಭೋಗಿಸಿಬಿಟ್ಟೆ. ದುರ್ಮಾರ್ಗತನ. ಇದು ಪಶುಗಳು ಮಾಡೋದು. ಪಶುಗಳಲ್ಲಿ ನೋಡಿ, ಪಶುಗಳಲ್ಲಿ ಏನಾದ್ರೂ ಅಮ್ಮ, ಅಕ್ಕ, ತಂಗಿ ಇದೆಲ್ಲ ಏನಾದ್ರೂ ಇದೆಯಾ? ಹುಲಿಗಳಲ್ಲಿ ನೋಡಿ ಮಕ್ಕಳ, ಅದಕ್ಕೆ ತಾಯಿ ಹುಲಿ ಓಡಿಸುತ್ತೆ, ಅದಕ್ಕೆ ತನ್ನ ಬೇಟೆನ ಕಲ್ಸುತ್ತೆ, ಬೆಳೆಸುತ್ತೆ. 6 ತಿಂಗಳು 1 ವರ್ಷ ಹೋಗ್ರ ನೀವು ಅಂತ ತನ್ನ ಬೌಂಡ್ರಿಯಿಂದ ಉಚ್ಚನೆ ಹೊಡೆದೋಡಿಸುತ್ತೆ. ಸ್ವಲ್ಪ ವಯಸ್ಸು ಬಂತು ಅಂದ್ರೆ ಅಮ್ಮ ಅನ್ನೋದು ಕೂಡ ಅದಕ್ಕೆ ಪ್ರಜ್ಞೆ ಮರೆತು ಹೋಗುತ್ತದೆ. ನಮ್ಮ ಮನೇಲಿ ಸಾಕಿರೋ ನಾಯಿಗಳನ್ನ ನೋಡಿಬೇಕಾದ್ರೆ, ಬೆಕ್ಕುಗಳನ್ನ ನೋಡಿಬೇಕಾದ್ರೆ ಅವುಗಳಿಗೆ ಪ್ರಜ್ಞೆ ಇರೋಲ್ಲ. ಮನುಷ್ಯನಿಗೆ ಅಂಥದ್ದೊಂದು ಇದೆ. ಅದೇ ನಡೀತಿರೋದು ಇವತ್ತು ಈ ಕಲಿಯುಗ ಪ್ರಭಾವ. ಮಗಳ ಮೇಲೆ ಅತ್ಯಾಚಾರ, ಸ್ಟೂಡೆಂಟ್ ಮೇಲೆ ಅತ್ಯಾಚಾರ ಮಾಡಿಸಿರೋದು ಬೇರೆ. ಮೊನ್ನೆ ವಸತಿ ಶಾಲೆಯಲ್ಲಿ ಗುರುಪೀಠದಲ್ಲಿ ಕುಳಿತು ಧರ್ಮ ಬೋಧನೆ ಮಾಡುವ ಗುರುವೇ ಭಕ್ತರುಗಳ ಮೇಲೆ, ಭಕ್ತೆಯ ಮೇಲೆ ಅನ್ನತಕ್ಕಂಥದ್ದು. ಅದಕ್ಕೆ ಸ್ಟೇ ಆರ್ಡರ್ಗಳು ಬೇರೆ ತರೋದು. ಏನೋ ಇದನ್ನಾಗ್ಲೇ ಪ್ರಭು ರಾಮಚಂದ್ರರು ಹೇಳಿರೋದು. ಪಶುಗಳನ್ನ ನಾವು ಹೊಡೆದು ಹಾಕುತ್ತೇವೆ, ನಾವು ದಂಡಾಧಿಕಾರಿಗಳು. ಈ ಒಂದು ಪ್ರಪಂಚದ ಚಕ್ರವರ್ತಿ ನನ್ನ ತಂದೆ ದಶರಥ ಚಕ್ರವರ್ತಿಯ ಮಗ. ಕ್ಷತ್ರಿಯರು ನಾವು ಕಾಪಾಡುವುದೇ. ಸೊ ಕ್ರೂರ ಮೃಗ ಇನ್ನೊಬ್ಬರನ್ನ ಹಿಂದೆ ಮುಂದೆ ನೋಡದೆ ಅಟ್ಯಾಕ್ ಮಾಡ್ತಿದ್ರೆ, ಇರಪ್ಪ ನಾನು ಬಿಲ್ ತಗೋತೀನಿ, ನಿಂತ್ಕೋತೀನಿ, ಕಾಯ್ತೀನಿ ಅಂತ ಒಂದು ಕ್ರೂರ ಮೃಗ.
16 ವರ್ಷದ ಮಗುವಿನ ಪರವಾಗಿ ಒಂದು ದೊರೆಯಾಗಿ ನಿಲ್ಲಲಿಕ್ಕಾಗ್ಲಿಲ್ಲ. ಇಷ್ಟು ಕಟ್ಟರಾಗಿ ಬದುಕಬೇಕಾ? ಇಷ್ಟು ಕಟ್ಟುಪಾಡು ಜೈಲಲ್ಲಿ ಇಟ್ಟಾಗಲ್ವಪ್ಪ. ಎಷ್ಟು ಜನ ಅಲ್ಲಿ ಸಂಭ್ರಮದಿಂದ ಕುಣಿತಿದ್ದಾರೆ ನೋಡಿ. ಹೆಣ್ಣು ಮಕ್ಕಳು ಕುಣಿತಿದ್ದಾರೆ, ಹಾರ್ತಿದ್ದಾರೆ. ಹೌದು, ಕೆಲವರಲ್ಲಿ ದುಃಖ ಇರುತ್ತೆ, ಕೆಲವ್ರಿಗೆ ಒಳ್ಳೇದ್ ಮಾಡಿರ್ತವೆ. ಆದ್ರೆ ತುಂಬಾ ಜನಕ್ಕೆ ಎಷ್ಟು ದಿನ ಅಂತ ಪಾಪ ನಿಂತಿರುತ್ತೋ. 16 ವರ್ಷದ ಮಗುವನ್ನ ಪಬ್ಲಿಕ್ ಆಗಿ ಗಲ್ಲಿಗೇರಿಸೋವಾಗ ಅವತ್ತಿರ್ಲಿಲ್ವಾ? ಇವತ್ತು ನೋಡಿ ಆ ಮಗು ಎಷ್ಟು ತಪ್ಪಿಸಿತ್ತು ನೋಡಿ. ಇದನ್ನೇ ಗ್ರಹಣ ಅನ್ನೋದು. ಇದು ನಮಗೆ ಎಚ್ಚರಿಕೆಯ ಗಂಟೆ. ಅಲ್ಲೆಲ್ಲೋ ಆಗಿದೆ ದೊರೆ ಮಟ್ಟದ ವ್ಯಕ್ತಿಗೆ ದೊರೆ ತರದ್ದು ಮಾಡಿದಾನೆ, ಅದಕ್ಕೆ ವಂಶವೇ ನಾಶ. ಇಡೀ ವಂಶ ಇರೋ ಇದು ಜಾಗಕ್ಕೆ ಬಾಂಬ್ ಇಟ್ಬಿಟ್ಟು ಡಮಾಲ್ ಮಾಡ್ಬಿಟ್ಟಿದ್ದಾರೆ. ನಾನು ಅದನ್ನ ಸರಿ ಅಂತ ಹೇಳ್ತಿಲ್ಲ. ಮಾಡಿದ ಪಾಪ ಈ ಕಲಿಯುಗಕ್ಕೆ ನಾವೇ ಅನುಭವಿಸಬೇಕು, ಇನ್ಯಾರೋ ಬಂದು ಅನುಭವಿಸೋದಲ್ಲ. ಇನ್ನೊಬ್ಬರು ಕಣ್ಣೀರ್ ಹಾಕ್ಸಿ, ಇನ್ನೊಬ್ಬರ ಬದುಕು ಕಿತ್ತು, ಇನ್ನೊಬ್ಬರ ಜೀವನ ಕಿತ್ತು ಖಂಡಿತ ನಾವು ಚೆನ್ನಾಗಿರ್ತೇವೆ ಅಂತ ಅನ್ಕೊಂಡಿದ್ದೀರಿ? ಖಂಡಿತ ಇಲ್ಲ. ಯಾವುದೋ ರೂಪದಲ್ಲಿ ಮೊನ್ನೆ ನೋಡಿ, ಯಾರೋ ಒಬ್ಬ ಯೂಟ್ಯೂಬರ್ನ ಕುತ್ತಿಗೆಯಲ್ಲಿ ಹೋಗಿ ಚುಚ್ಚಿ ಇಬ್ರು ಪೊಲೀಸ್ ಎನ್ಕೌಂಟರ್ ಹೋಗಿದ್ದಾರೆ. ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಉತ್ತರ ಪ್ರದೇಶದಲ್ಲಿ ನಡೆದಿರೋದು. ಅಂದ್ರೆ ಒಂದು ಜೀವದ ಬೆಲೆ ಇಲ್ವೇನ್ರೋ? ಮನುಷ್ಯ ಅಂದ್ರೆ ಏನ್ ಅನ್ಕೊಂಡಿದ್ದೀರೋ? ಏನೇನೋ ಮಾಡ್ತಿದ್ದಾರೆ. ಮಂಗಳನ ಮೇಲೆ ಮನೆ ಕಟ್ತಿದ್ದಾರೆ, ಸಮುದ್ರ ಗರ್ಭದಲ್ಲಿ ಮನೆ ಕಟ್ತಿದ್ದಾರೆ. ವಿಸ್ಮಯಗಳ ಒಂದು ವಿಚಿತ್ರವಾದಂತ ಆವಿಷ್ಕಾರಗಳೆಲ್ಲ ಮಾಡ್ತಿದ್ದಾರೆ. ಅದು ಬಿಟ್ಬಿಟ್ಟು ಈ ತರದ್ದು ಕಟ್ಟರಾಗಿ ಕಟ್ಟಾಕೊಂಡಿಟ್ಟಿದ್ರೆ ಯೋಚನೆ ಮಾಡಿ ನೋಡಿ. ಗ್ರಹಣ ಅಂದ್ರೆ ಅದೇ. ಇದೊಂದು ತುಂಬಾ ಎಚ್ಚರಿಕೆಯ ಗಂಟೆಯ ಎಚ್ಚರಿಕೆ. ಜಾಗೃತೆ ಮಕ್ಕಳೇ. ಯಾಕಂದ್ರೆ ಶುಕ್ರ ನಕ್ಷತ್ರದಲ್ಲಿ ಬಂದಿದೆ. ಎಲ್ಲ ಇದರಿಂದ ಹೊರಗಡೆ ಬರೋಕೆ ಐಲುದರೆ ಹುಚ್ಚುದರೆ ಯಾರು ಮಾತಾಡ್ತಿಲ್ಲ ನೋಡಿ. ಯಾರು ಮಾತಾಡ್ತಿಲ್ಲ. ಹೆಚ್ಚು ಕಡಿಮೆ 60 ದೇಶಗಳಿರೋದು. ಮುಸ್ಲಿಂ ಕಂಟ್ರೀಸ್ ಅನ್ನತಕ್ಕಂಥದ್ದು ಕಡಿಮೆ ಅಂದ್ರೂ 60 ದೇಶಗಳಿದ್ದಾರೆ. ಯಾರು ಮಾತನಾಡುತ್ತಿಲ್ಲ, ಪರವಾಗಿ ನಿಂತಿಲ್ಲ. ನಾವು ಎಚ್ಚರಿಕೆ ಆಗಿರ್ಬೇಕು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ದೇವಸ್ಥಾನಗಳ ಆಗರ. ಅದಕ್ಕೇನೋ ನಮ್ಮ ಮಹರ್ಷಿಗಳು, ತಪಸ್ವಿಗಳು ಏನಕ್ಕೆ ದೇವಸ್ಥಾನಗಳು ಮಾಡಿದ್ರು? ಏನಕ್ಕೆ ಪ್ರಾರ್ಥನೆ, ದೇವಸ್ಥಾನ, ಪ್ರಾರ್ಥನೆ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಏನಕ್ರಿ ಮಾತಾಡಿದ್ರೆ ಆಲಯಗಳು, ಇಲ್ಲಾಲಯ, ಅಲ್ಲಾಲಯ, ಇಲ್ಲಿ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಅಂತೆಲ್ಲ ಮಾತಾಡ್ತಾರಲ್ಲ. ಗೊತ್ತು, ಮನುಷ್ಯ ಮಲಿನ, ಹುಚ್ಚ ಅವನು. ಯಾವಾಗ ಅದನ್ನೇ ರಾಮರು ಹೇಳ್ಬಿಟ್ಟು ಹೊಡೆದಿತ್ತು. ಹೊಡೆದಾದ್ಮೇಲೆ ಹೇಳಿತ್ತು, ನಿನ್ನ ಬಾಣ ಹಿಂದ್ಗಡೆಯಿಂದ ಹೊಡೆದೆ ಅಂತೀಯಲ್ಲ, ಕರೆಕ್ಟ್ ಆಗಿ ನೋಡಿ ಎಲ್ಲಿ ಹೊಡೆದಿದ್ದೀನಿ ಅಂತ. ಇಲ್ಲಿ ಹೊಡೆದಿರೋದು ಹಿಂದಕ್ಕೆ ಕಿತ್ಕೊಂಡು ಹೋಗಿರೋದು. ಹಿಂದ್ಗಡೆಯಿಂದ ಹೊಡೆದು ಮುಂದಕ್ಕೆಲ್ಲ ಬಂದಿರೋದು. ನಾನು ಹೊಡೆದ ಬಾಣ ಎದುರುಗಡೆ ಹೊಡೆದಿರೋದು. ರಾಮರು ಕರೆಕ್ಟೇ ಅಲ್ವಾ? ಪಶುವಾದರೂ ಕೂಡ ನಾನು ಕರೆಕ್ಟ್ ಆಗಿ ಹೊಡೆದಿದ್ದೀನಿ, ಬಾಣ ಬಿಟ್ಟಿದ್ದೀನಿ. ಹಿಂದ್ಗಡೆಯಿಂದ ಬಾಣ ಬಿಟ್ಟೆ, ಹಿಂದ್ಗಡೆಯಿಂದ ಬಿಟ್ಟಿದ್ರೆ ಬೆನ್ನಿಂದ ಶೂಟ್ ಔಟ್ ಆಗ್ಬೇಕಿತ್ತು. ಈ ಗ್ರಹಣ ಅಂದರೆ ಹಾಗೆ ಹುಡುಕೊಂಡು ಬರುತ್ತೆ ಮಕ್ಕಳೇ. ವಾಲಿ ಯಾವಾಗ್ಲೂ ಮಾಡಿದ್ದು ಪಾಪ, ರಾವಣಾಸುರ ಯಾವಾಗ್ಲೂ ಮಾಡಿದ ಪಾಪ. ಕಾದಿದ್ದು 36ನೇ ಹೆಣ್ಣು ಮಗು ಕೈ ಇಟ್ಟ ಸುಟ್ಟಾಕ್ಬಿಡ್ತು. ಉಗ್ರ ನರಸಿಂಹರ ರೀತಿ. ಈ ಗ್ರಹಣ ಛಾಯೆಗೆ ಎಚ್ಚರಿಕೆ. ಏನಕ್ಕೆ ಗೊತ್ತೇ? ಇದೊಂದು ದೊಡ್ಡ ಗಂಟೆ. ಅಷ್ಟು ದೊಡ್ಡ ದೊರೆಮಟ್ಟದ ವ್ಯಕ್ತಿಗಳನ್ನೇ ಬಿಟ್ಟಿಲ್ಲ, ಇನ್ನು ನಮ್ಮನ್ನು, ನಿಮ್ಮನ್ನು. ಸೊ ಅದಕ್ಕೆ ಇಂಥ ಒಂದು ಗ್ರಹಣ ಬರೋದು ಸಾಮಾನ್ಯರಿಗೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಈ ದೊಡ್ಡವ್ರ ಕಥೆಗಳೆಲ್ಲ ಹೊರಗಡೆ ಬರುತ್ತೆ, ದೊಡ್ಡದಾಗಿ ಅವ್ರಿಗೆ ಹೊಡೆತಗಳು ಕೊಡುತ್ತೆ. ವಂಶಗಳು ಕೆಟ್ಟ ಹೆಸರು ತಂದಿಟ್ಕೊಬಿಟ್ಟಿರ್ತಾರೆ. ಗಮನಿಸಿ ನೋಡಿ. ಇಷ್ಟು ಒಂದು ಧಾವಂತ, ಉಗ್ರವಾಗಿ ದೋಚ್ಕೊಳ್ಳೋದು, ಬಾಚ್ಕೊಳ್ಳೋದು, ಅಧಿಕಾರ ಕೊಟ್ರೆ ಜನಸಾಮಾನ್ಯರ ಕಡೆ ಗಮನ ಕೊಡದೆ ಅವ್ರ ಕಣ್ಣೀರ್ ಹಾಕೊಂಡು ಎಷ್ಟೋ ಲಕ್ಷಾಂತರ ಜಾಬ್ಗಳಿದೆ. ಕ್ರಿಯೇಷನ್ ಇರೋ ಜಾಬ್ಗಳಿಗೆ ಒಂದು ಜಾಬ್ ಕೊಟ್ಟಿಲ್ಲ. ಕೇಳಿದ್ರೆ ಏನೋ ಒಂದು ಹೇಳ್ತಾರೆ, ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ. ಇದೆಲ್ಲ ನಡೀತಿದೆ. ಇದು ನೀವು ಅರ್ಥ ಮಾಡ್ಕೋಬೇಕಷ್ಟೆ. ಎಲ್ಲರೂ ಕಳ್ಳರೇ,
ನೀವು ಬದುಕೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಕೊಡೋ ಪೆಟ್ಟು ಅವ್ರಿಗೆ ಕೊಡುತ್ತೆ, ನೀವು ಯೋಚನೆ ಮಾಡಬೇಡಿ. ಧರ್ಮದ ಸಂಕೋಲೆಗೆ ಹೋಗ್ಬೇಡಿ. ಇನ್ನಷ್ಟು ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ ಉಲ್ಪಣ ಆಗತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಆಮದು ರಫ್ತುಗಳ ವಿಚಾರದಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ನಲ್ಲಿ ಇರೋರ್ಗಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಕ್ಕಂಥದ್ದಾಗುತ್ತೆ. ಸಿಂಹ ಲಗ್ನದಿಂದ 8ನೇ ಮನೆ ಶನಿ ಶುಕ್ರ ಕುಳಿತಿರೋದು, ಭೋಗಕಾರಕ ಶುಕ್ರ ಅಲ್ಲಿ ಜಾರ್ತಾನೆ. ಇವತ್ತು ಜಾರ್ತಿದ್ದಾಗಿ ಅದರ ಪ್ರಭಾವ ನೋಡಿ. ಸುಖಕ್ಕೆ ಕೊಳ್ಳಿ, ಉಚ್ಚಂಗತ ನೋಡೋಕ್ ಮಾತ್ರ, ಆದ್ರೆ ಅಷ್ಟಮದಲ್ಲಿ ಕುಳಿತಿದ್ದಾನೆ ನೋಡೋಕ್ ಮಾತ್ರ ನಾವಿದ್ದೇವೆ. ಇರಲಾರ್ದೆ ಇರುವೆ ಬಿಟ್ಕೊಂಡ್ವಿ ಅಂತ ಹೇಳ್ಬಿಟ್ಟು ನೀವೇನೂ ಇಲ್ಲ. ಬಾಸುಮತಿ ಅಕ್ಕಿ ಕಡಿಮೆ ಎಂದರು 50,000 ಟನ್ನು ಸಪ್ಲೈ ಆಗುತ್ತೆ. ಎಲ್ಲಿಗೆ ಗೊತ್ತಾ? ಈ ಒಂದು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ, ಅವ್ರಿಗೆ ಬಾಸುಮತಿ ರೈಸ್ ತಿನ್ನೋ ಒಂದಿದು ಇಷ್ಟಿಷ್ಟುದ್ದ ಇರುತ್ತದು ಸುಗಂಧ. ಅಕ್ಕಿ ಎಕ್ಸ್ಪೋರ್ಟರ್ಗೆ ಹೊಡೆದಿರೋ ಏಟು ಎಂತ ಏಟು ಗೊತ್ತಾ? ಮಿನಿಮಮ್ 30 to 35% ನಮ್ಮ ಅಕ್ಕಿ ಅಲ್ಲಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಯಾರಾದ್ರೂ ಇದರ ವಿವೇಚನೆ ಬಗ್ಗೆ ನಮ್ಮ ರೈತರಿಗೆ ಬೀಳ್ತಿರೋ ಏಟು, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿರೋರ್ಗೆ ಒಂದು ಏಟು, ದುಡ್ಡೆಲ್ಲ ಸ್ಟ್ರಕ್ಕು, ಅಡುಗುಗಳೆಲ್ಲ ಮಧ್ಯದಲ್ಲಿ ಸ್ಟ್ರಕ್ಕು, ಎಲ್ಲಿ ಹೋಗಿ ತಲುಪೋದು? ಅವ್ನು ದುಡ್ಡೆಲ್ಲ ಹಾಕ್ತಾನೆ. ಯುದ್ಧ ಸುಮ್ನಿರಯ್ಯ, ಎಲ್ಲಿಂದ ಬಂದ್ರೆ ಸಾಕು, ಬದುಕಿದ್ರೆ ಸಾಕು ಅಂತ. ತುಂಬಾ ಎಚ್ಚರಿಕೆಯಿಂದಿರಿ. ನಮ್ಮ ನಾಡಿಗೂ ಸಂಕಷ್ಟ ಉಂಟು. ಯಾಕೆಂದರೆ ಮಕರ ಲಗ್ನಕ್ಕೆ 8ನೇ ಮನೆಯಲ್ಲಿ ನಡೆಯುತ್ತಿರತಕ್ಕಂಥ ಗ್ರಹಣ, ಅಷ್ಟಮ ಸ್ಥಾನ, ತೊಂದರೆಗಳೇ. ಏನೂ ಆಗಲ್ಲ ಬಿಡಿ. ಶುಕ್ರನ್ ಸಾರದಲ್ಲಿ ನಡೀತಿದೆ, ಸುಖಕ್ಕೆ ಕೂತು ಸಿಂಹ ರಾಶಿಯಲ್ಲಿ ನಡೀತಿದೆ. ಅವನು ಬಂದು ಕುಟುಂಬ ಸ್ಥಾನದಲ್ಲಿ ಕುಳಿತಿದ್ದಾನೆ. ಸೊ ಸ್ತ್ರೀಯರ ವಿಚಾರವಾಗಿ ಅಲ್ಲೊಂದು ತಲ್ಲಣಗಳು, ಅದು ಅಧಿಕಾರಿಗಳಿರಬಹುದು. ನೋಡಿ ಮಮತಕ್ಕ 1 ಕೋಟಿ ಓಟುಗಳನ್ನ ಡಿಲೀಟ್ ಮಾಡ್ತಿದ್ದಾರೆ ಸ್ವಾಮಿ ಅಂತ ಹೇಳ್ಬಿಟ್ಟು. ಯಾವುದು ಸತ್ಯ ಯಾವ್ದು ಸುಳ್ಳು ದೇವ್ರಿಗೆ ಗೊತ್ತಿದೆ. ಯಾರೇನ್ ಮಾಡ್ತಿದ್ದಾರೋ, ಏನು ರಾಜಕೀಯ ಲೆಕ್ಕಾಚಾರಗಳು ನಡೀತಿದ್ದಾವೋ. ಆದ್ರೆ ಆ ಎಮ್ಮ ಮಾಡಿರೋದಂತೂ ಅಕ್ಷರಶಃ ತುಂಬಾ ಸುಳ್ಳುಗಳನ್ನ ಮುಚ್ಚಿಟ್ಕೊಂಡಿದ್ದಾಳೆ. ಎಲ್ಲ ಪಕ್ಕದಲ್ಲಿರೋ ಬಾಂಗ್ಲಾಗಳನ್ನ ಕರ್ಕೊಂಡು ಬಂದು ವೋಟರ್ ಕಾರ್ಡ್ಗಳನ್ನ ಕೊಟ್ಟಿಟ್ಬಿಟ್ಟು ಅವ್ರು ವೋಟ್ ಹಾಕ್ಬೋದು ಅಂತ ಇದು ನಡೀತಿರೋದು. ನೋಡಿ, ಶುಕ್ರನ ಪರಿಚಯ, ದಂಡಯಾತ್ರೆಯೇ, ನಡೀತಿರುವಂತ ರಾಜಕೀಯ ಅಸ್ಥಿರತೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ವಿಪರೀತ ರಾಜಕೀಯ ಅಸ್ಥಿರತೆಗಳು ನಡೆಯುತ್ತವೆ. ಪಕ್ಕದ ಸ್ಟೇಟ್ನ ದೊರೆ ಒಬ್ರು ಹೇಳ್ತಾರೆ, ಮೇಳಿದ್ರೆ 1000 ಕೋಟಿ ದುಡ್ಡೇ ಇಲ್ಲ, ನಾವು ಕಲೆಕ್ಷನ್ ಮಾಡಿ ಕೊಡ್ತೇವೆ, ನಾವು ಕಟ್ಟ ಈ ಪಕ್ಷದ ಅಭಿಮಾನಿಗಳು ಅಂತ ಹೇಳ್ತಾರೆ. ಪಕ್ಕದ ಸ್ಟೇಟ್ನ ಒಬ್ಬ ದೊರೆ 1000 ಕೋಟಿ ಏನು 10,000 ಕೋಟಿ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳ್ತಾರೆ. ಜನಗಳಿಗೆ ಸ್ಯಾಲರಿ ಕೊಡೋಕಿಲ್ಲ, ಉದ್ಯೋಗ ಸೃಷ್ಟಿ ಇಲ್ಲ. ಇದೆ ಯಾರು ನೀವು ಗಮನಿಸುತ್ತಿಲ್ಲ. ಒಂದು ದೊರೆ ಪ್ರಬುದ್ಧನಾಗಿ ಯೋಚನೆ ಮಾಡಬೇಕು, ಮಾತಾಡ್ಬೇಕು. ಅದನ್ನ ಪಕ್ಷದಲ್ಲಿ ಮಾತಾಡ್ಕೊಳ್ಳಿ. ಸಾರ್ವಜನಿಕ ವೇದಿಕೆಯಲ್ಲಿ ಸಾರ್ವಜನಿಕ ಮಾತುಗಳು ಇಲ್ಲ. ನೋಡಿ, ಇದೇ ಗ್ರಹಣ ಪರಿಚಯ ಅನ್ನತಕ್ಕಂಥದ್ದು. ಹಾಲಿನ ಬೆಲೆ ಹೆಚ್ಚಾಗುತ್ತೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ತರಕಾರಿ, ಎಣ್ಣೆ, ಪೆಟ್ರೋಲ್ ಒಂದು 10 ರೂಪಾಯಿ ಆದ್ರೂ ರೇಟ್ ಜಂಪ್ ಆಗುತ್ತೆ. ಬರೆದಿಟ್ಕೊಳ್ಳಿ, ಕೊರತೆ ಆಗುತ್ತೆ. ಯಾಕೆ ಅಂದ್ರೆ ಕಡಿಮೆ ಅಂದರೂ ಈ ಇರಾನ್ ಯುದ್ಧ, ಆ ಬಂದರು ಮೂಲಕ ಪಾಸ್ ಆಗತಕ್ಕಂಥ ಪೆಟ್ರೋಲ್ ಇದೆಯಲ್ಲ, ಪ್ರಪಂಚದ 22 to 25% ಪಾಸ್ ಆನ್ ಆಗತಕ್ಕಂಥ ಬಂದರು ಪ್ರದೇಶ ಅದು. ನಾಟ್ ಓನ್ಲಿ ದಟ್, ಇರಾನ್ ಇಸ್ ಆಲ್ಸೋ ಹೈಯೆಸ್ಟ್ ಪೆಟ್ರೋಲ್ ಪ್ರೊಡಕ್ಷನ್. ಪುಣ್ಯಾತ್ಮ ಎಷ್ಟು ಮಾಡ್ಬೋದಿತ್ತು ಗೊತ್ತಾ? ಅಷ್ಟು ದುಡ್ಡು, ಎಷ್ಟೋ ದುಡ್ಡು ಬರುತ್ತೆ ಮಕ್ಕಳೇ. ಇವತ್ತು ದುಬೈನ ನೋಡಿ, ಬಂಗಾರದ ನಗರ ಮಾಡಿಟ್ಬಿಟ್ಟಿದ್ದಾರೆ, ದೇವರಾಗ್ಬಿಟ್ಟಿದ್ದಾರೆ ಆ ಊರಿನ ಜನಗಳಿಗೆ. ಆ ಊರಿನ ದೊರೆ ಮಾಡ್ಬೋದಿತ್ತು ಇಲ್ಲಿ. ದುಬೈಯಲ್ಲಿ ಏನಿಲ್ಲ, ಇರಾನಲ್ಲೂ ಮಾಡ್ಬೋದಿತ್ತು. ಅಷ್ಟು ಕಟ್ಟರ್ ಸಂಪ್ರದಾಯ, ಅಷ್ಟು ದುಡ್ಡು ಬರ್ತಿದೆ ಅಲ್ವಾ. ಎಜುಕೇಶನ್ ಸಿಸ್ಟಮ್, ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್ನ ಕರೆಸಿ ಮೆಡಿಕಲ್ ಸಿಸ್ಟಮ್, ಏನೆಲ್ಲ ಕ್ರಿಯೇಟ್ ಮಾಡ್ಬೋದಿತ್ತಲ್ಲ. ನಡೆದಾಡೋ ದೇವರಾಗ್ಬೋದಿತ್ತು. ಹೆಚ್ಚು ಕಡಿಮೆ 40 ವರ್ಷ ರಾಜಕೀಯ ಮಾಡಿದಂತ ಗುರು ಗೊತ್ತಿಲ್ವಾ? ಎಲ್ಲಿದ್ದವರು, ಹೇಗಿದ್ದವರು, ಎಂಥ ಸ್ಥಾಯಿಯಿಂದ ಬಂದವರು ಗೊತ್ತಾ? ಆ ಗುರು ಗೊತ್ತಿರ್ಲಿಲ್ವಾ? ಏನ್ ನಡೀತಿದೆ ಬಿಡು.
ಈ ಜಿದ್ದಿಗೆ ಏನಕ್ಕೆ ನಿಂತ್ಕೋಬೇಕು? ಒಂದ್ ಗುರುವಿಗೆ ಜಿದ್ದು ಬೇಕಾ? ಒಂದ್ ಗುರುವಿಗೆ ಅಧಿಕಾರ ಬೇಕಾ? ಒಂದ್ ಗುರುವಿಗೆ ದುಡ್ಡಿನ ಮೋಹ ಬೇಕಾ? ಒಂದು ಗುರುವಿಗೆ ಪದವಿ ಮೋಹ ಬೇಕಾ? ಒಂದು ದೊರೆಗೆ, ದೇವರಿಗೆ, ಗುರುವಿಗೆ, ಈ ಮೂವರಿಗೆ ಆ ಮೋಹ ಇರಬಾರ್ದು. ಇನ್ನು ಅದನ್ನ ಕಲ್ತ್ಕೊಳ್ಳೋದು ಎಷ್ಟೋ ಇದೆ. ಒಂದೊಂಚೂರು ಚೇಂಜ್ ಮಾಡೋದು. ಅದಕ್ಕೊಂದು 20 ವರ್ಷದ ಒಂದು ರಾಜಕೀಯ ಪ್ರಣಾಳಿಕೆ ಹಾಕೊಳ್ಳೋದು ಮಾಡಿಬಿಟ್ಟು ಇವತ್ತು ಇರಾನ್ ಬಂಗಾರದ ನಗರ ಹತ್ತಿತ್ತು. ಬಂಗಾರ ಅಲ್ಲಿ ನಮ್ಮ ಮಕ್ಕಳಿಗೆ ದೇವರಾಗ್ಬಿಡ್ತಿದ್ರು ಅವರು, ನಿಜವಾದ ದೇವ್ರು. ಇವತ್ತು ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ಇರ್ಲಿ ಬಿಡು, ಏನೋ ಸ್ಯಾಂಕ್ಷನ್ ಮಾಡ್ಕೋಪ್ಪ. ಒಳಗಡೆ ಶಸ್ತ್ರಾಗಾರ ಸಿದ್ಧತೆ, ಒಳಗಡೆ ನಮಗೇನ್ ಬೇಕೋ ಟೆಕ್ನಾಲಜಿ ತಗೊಳ್ಳೋದು ಕೊಡೋದು, ಅಷ್ಟು ದುಡ್ಡಿದೆ. ಆ ಒಂದು ಮುಕ್ತ ವ್ಯಾಪಾರ ಅನ್ನೋ ತರ ಹೇಗೆ ನಮ್ಮ ಮನಮೋಹನ್ ಸಿಂಗ್, PV ನರಸಿಂಹರಾವ್ ನಮ್ಮ ದೇಶಕ್ಕೆ ತಗೊಂಡ್ ಬಂದ್ರು. ಇಲ್ಲ ಅಂದ್ರೆ ಮುಳುಗೋಗ್ಬಿಡ್ತಿದ್ವಿ ಅವತ್ತು. ನಮ್ಮ ಹತ್ರ ಏನೂ ಇಲ್ಲ. ಇನ್ನೊಂದು 3 ದಿನಕ್ಕೂ ಇನ್ನೊಂದು ವಾರಕ್ಕಷ್ಟೇ ದುಡ್ಡಿದ್ದು. ನೀವು ನಂಬ್ತೀರಾ? ಆವತ್ತು PV ನರಸಿಂಹರಾವ್, ಮನಮೋಹನ್ ಸಿಂಗ್ ಓಪನ್ ಅಪ್ ಆಗಿರ್ಲಿಲ್ಲ, ಮುಕ್ತ ಮಾರುಕಟ್ಟೆ ಅನ್ನತಕ್ಕಂಥದ್ದು ಬಂದಿರ್ಲಿಲ್ಲ ಅಂದಿದ್ರೆ ನಾವು ದಿವಾಳಿ ಮಕ್ಕಳೇ. ಆ ವಿಷನರಿ ಪೀಪಲ್ಗೆ ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವೆಲ್ಲ ಇವತ್ತು ಇಷ್ಟು ದೊಡ್ಡ ಕಂಪನಿಗಳು ಬರ್ತಿದ್ದಾವೆ, ಅವ್ರು ಬರ್ತಿದ್ದಾರೆ, ಇವ್ರು ಬರ್ತಿದ್ದಾರೆ, ಎಲ್ಲರೂ ಬಂದು ಇಲ್ಲಿ ಸಂಸ್ಥೆಗಳು ಕಟ್ಟಿದ್ದಾರೆ, ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅದಕ್ಕೆ ಮೂಲ ಕಾರಣರು ಯಾರು ಗೊತ್ತಾ? ಅಲ್ಲಿವರೆಗೂ ಇರ್ಲಿಲ್ಲ, ಫಾರಿನರ್ಸ್ಗೆ ಅಲೋವ್ ಇರ್ಲಿಲ್ಲ ಪೂರ್ಣ ಪ್ರಮಾಣವಾಗಿ. ಮಾಡಿದ್ರು ಅವರು. ಅಲ್ಲೊಂದು ವಿದೇಶಿ ನೀತಿ ಪಾಲಿಸಿ ತಗೊಬಂದು ತುಂಬಾ ಒಳ್ಳೇದನ್ನ ಮಾಡಿರ್ತಾರೆ. ನಾವು ಮೆಚ್ಕೋಬೇಕು. ತುಂಬಾ ಜನ ಮೆಚ್ಕೊಳ್ಳಲ್ಲ. ಅಯ್ಯ ಮೌನಿ ಬಾಬಾ ಅನ್ನೋದು. ಇವತ್ತು ನಾವು ಇಷ್ಟು ತೃಪ್ತಿಯಾಗಿ ಆನಂದವಾಗಿ ಇಷ್ಟು ಉದ್ಯೋಗಗಳು, ಇಲ್ಲಿಂದ ನಾವು ಅಲ್ಲಿ ಹೋಗ್ತಿದೀವಿ, ಅಲ್ಲಿಂದ ಇಲ್ಲಿ ಬಂದು ಉದ್ಯೋಗ ಸೃಷ್ಟಿ, ಅಮೆಜಾನ್ ಇರ್ಬೋದು, ಮೈಕ್ರೋಸಾಫ್ಟ್ ಇರ್ಬೋದು, ಗೂಗಲ್ ಇರ್ಬೋದು, ಇಲ್ಲೆಲ್ಲ ಬಂದು ತೆಗಿತಾರೆ ಅನ್ನೋದಾದರೆ ಇದಕ್ಕೆ ಮೂಲ ವಿರಾಟ್ ಸ್ವರೂಪ ಕಾರಣರು ಡಾಕ್ಟರ್ ಮನಮೋಹನ್ ಸಿಂಗ್, ಡಾಕ್ಟರ್ PV ನರಸಿಂಹರಾವ್ ಅಂತ ಹೇಳ್ತಾನೆ. ಡಾಕ್ಟರೇಟ್ಗಳೇ ಅವರು, ಭಾರತ ರತ್ನರೇ. ಅದನ್ನ ಇರಾನ್ ಮಾಡಿಬಿಟ್ಟಿದ್ರೆ ಇರಾಕಲ್ಲಿ ಆಯ್ತಲ್ಲ, ಬೇಡ ಕಣೋ. ಇಲ್ಲ, ಆ ಭೂಭಾಗದಲ್ಲಿರ್ತಕ್ಕಂಥ ಸುತ್ತಮುತ್ತ ಜನಗಳಿಗೆ ಒಂದು ಉನ್ಮಾದ ಪ್ರಜ್ಞೆ ಅವರ ರಕ್ತದಲ್ಲೇ ಬಂದ್ಬಿಟ್ಟಿದೆ. ಅದು ನಾವು ಬಗ್ಗಲ್ಲ, ನಾವು ಬದಲಾಗೋಲ್ಲ, ಶರೀಯತ್ ಕಾನೂನು ಏನು ಇನ್ನು ಆ ಥರದ್ದು ಸಹಿಸ್ಕೋತಾರ ಜನಗಳು, ಇರ್ತಾರ ಜನಗಳು, ಒಲವು ತೋರಿಸ್ತಾರ? ಅಷ್ಟು ಕಟ್ಟರ ಆಗ್ಬೇಕಾ? ಅಷ್ಟು ದುಡ್ಡು ಮಕ್ಕಳೇ, ಪೆಟ್ರೋಲ್ದು ಅಷ್ಟು ದುಡ್ಡು ಬರುತ್ತೆ. ನೀವು ಎಣಿಸಲಾರಿರಿ. ನಿಜ ಹೇಳ್ಬೇಕು ಅಂದ್ರೆ 30 ರಿಂದ 35 ರೂಪಾಯಿ 1 ಲೀಟರ್ ಪೆಟ್ರೋಲ್ ಬೀಳೋದು. ಇವ್ರು ನಮಗ್ ಮಾರೋದು 100 ರೂಪಾಯಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಗೌರ್ಮೆಂಟ್ಗೆ ಎಷ್ಟು ಬರುತ್ತೆ ಅಂತ. ನಮಗ್ 30-35 ರೂಪಾಯಿ ಕೊಡ್ತಾನೆ ಅಂದ್ರೆ ಅವನಿಗೆ ಎಷ್ಟು ಬರುತ್ತೆ? ಎಷ್ಟು ಲಕ್ಷ ಮೆಟ್ರಿಕ್ ಟನ್ ಒಂದ್ ದಿನಕ್ಕೆ ಉತ್ಪಾದನೆ. ನಮಗೆ ಹೆಂಗೆ ನೀರ್ ಸಿಗುತ್ತೋ ಅವ್ರಿಗೆ ಪೆಟ್ರೋಲ್ ಸಿಗುತ್ತೆ. ಎಲ್ಲರ ಜೊತೆ ಸೌಹಾರ್ದತೆ ಬರೋಲ್ಲ. ವಿಪರೀತ ಅಧಿಕಾರ, ವಿಪರೀತ ದುಡ್ಡು ಬಂದವ ಕೇಳಲ್ಲ, ವಿಪರೀತ ಜ್ಞಾನ ಬಂದವನು ಕೇಳಲ್ಲ. ಅವನೇ ದೊಡ್ಡ ಅಪಾಯಕಾರಿ, ಅವನೇ ದೊಡ್ಡ ಅಪಾಯಕಾರಿ. ಎಲ್ಲಾಗಿರೋದೇ. ಅದರಿಂದ ದಯಮಾಡಿ ಹೇಳ್ತೇನೆ, ರೈತರು ಹುಷಾರಾಗಿರಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರಗಳ ವಿಚಾರದಲ್ಲಿ ಹುಷಾರಾಗಿರಿ. ಅಕಾಲಿಕ ಮಳೆ, ಈ ಒಂದು ಆಲಿಕಲ್ಲಿನ ಮಳೆ, ಬೆಂಕಿಯ ಮಳೆ, ಈ ಒಂದು ಏನ್ ಹೇಳ್ತೇವೆ ಬಾರ್ಡರ್ ಪ್ಲೇಸ್ಗಳಲ್ಲಿ ಎಚ್ಚರಿಕೆ, ನದಿ ತೀರ, ಸಮುದ್ರ ತೀರ ಎಚ್ಚರಿಕೆ. ಅದರಲ್ಲೂ ಎಕ್ಸ್ಪೋರ್ಟ್ ಇಂಪೋರ್ಟ್, ಈ ಮೈನಿಂಗ್ ಇರ್ಬೋದು, ಮೆಷಿನ್ಸ್ ಇರ್ಬೋದು, ಇಲ್ಲ ಟೆಕ್ನಾಲಜಿ ಇರ್ಬೋದು, ಈ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತ ಮೆಷಿನ್ ಇರ್ಬೋದು, ಮೈನಿಂಗ್ ಇರ್ಬೋದು, ಗ್ರಾನೈಟ್ ಇರ್ಬೋದು, ಎಲೆಕ್ಟ್ರಿಸಿಟಿ ಉಪಕರಣಗಳಿರ್ಬೋದು, ಆಮೇಲೆ ಯುದ್ಧ ತಂತ್ರಗಾರಿಕೆಯ ಆ ಒಂದು ಟೆಕ್ನಾಲಜಿ ಇರಬಹುದು, ಇಲ್ಲ ಯುದ್ಧಕ್ಕೆ ಸಂಬಂಧಿತ ಒಂದು ಮೆಷಿನರಿ ಗನ್ಗಳಿರ್ಬೋದು, ಪ್ಲೇನ್ಗಳಿರಬಹುದು, ಈ ತರದ್ದು. ಆಮೇಲೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ ಮ್ಯಾನೇಜ್ಮೆಂಟ್, ಆಮೇಲೆ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ಗೆ ದೊಡ್ಡ ಹೊಡೆತ. ಅಲ್ಲಿ ನೋಡಿ ಶುಕ್ರನ ಭಾವದಲ್ಲಾಗಿದೆ. ನಮಗ್ ಸುಖ ಸುತ್ತ ಬರೋದು ಇಷ್ಟ, ಎಲ್ಲ ಹೋಗಿ ಸಿಕ್ಕಾಕೊಂಡಿದ್ದಾರೆ ಅಂತೆ ಅವರು ಇವರು ಎಲ್ಲ ಅನ್ನತಕ್ಕಂಥದ್ದು. ನಮ್ಮೂರ್ನವರು ಹೋಗಿ ಸಿಕ್ಕಾಕೊಂಡಿದ್ದಾರೆ ಅಂತಕ್ಕಂಥದ್ದು. ಅದ್ರ ಮೇಲೆ ಬೇರೆ ಇನ್ನೊಂದು ವಿಚಿತ್ರವಾದಂಥದ್ದು, ನಮ್ ದೊರೆ ಬಂದ್ಬಿಟ್ಟು ನಮ್ ದೊರೆ ಗೊತ್ತಿತ್ತಂತೆ, ಇಸ್ರೇಲ್ಗೆ ಹೋಗಿ ಬಂದಿದ ತಕ್ಷಣ ಮಾನ್ಯ ದಿನನೇ ಹಾಕ್ಲಿಕ್ಕೆ ಶುರು ಮಾಡಿದ್ರು ಅಂತ.
ನಮ್ ದೊರೆ ಗೊತ್ತಿದ್ರೆ ಮೊದಲೇ 15 ದಿನ ಮೊದಲೇ ನಮ್ಮ ಭಾರತೀಯರನ್ನ ಕರ್ಸ್ಕೊ ಬಂದ್ಬಿಟ್ಟಿರೋರು. ಹಿಂಗ್ ನಡೆಯುತ್ತೆ, ಹೈ ಅಲರ್ಟ್ ಅಲ್ಲಿ ಇರ್ತಾರಲ್ವಾ, ಅವ್ರಿಗೇನ್ ಗೊತ್ತಿರಲ್ವಾ? ಗೊತ್ತಿದ್ರೆ ಆತರ ಕೆಲವು ಸೀಕ್ರೆಟ್ಗಳು ಹಂಚ್ಕೊಳ್ಳಲ್ಲ. ಆದ್ರೂ ನಮ್ ದೊರೆಗೆ ಅವನ್ ಯಾರೋ ಚಪ್ಪಲಿ ಹಾರ ಹಾಕ್ತಿದ್ದಾನೆ, ನಮ್ ದೊರೆನೂ ಕಾರಣ ಅಂತಾನೆ. ಟ್ರಂಪ್ ಹಾಕಿದಾನೆ, ಬೆಂಜಮಿನ್ ನೆತಾನ್ಯಾಹು ಹಾಕಿದಾನೆ. ನಾವೇನಕ್ಕೆ ಯುದ್ಧ ಪ್ರಿಯರಾಗ್ತೀವಿ? ನಮ್ಮ ಭಾರತ ಎಂದಿದ್ದರೂ ವಸುದೈವ ಕುಟುಂಬಕ. ನಮ್ಮ ಭಾರತದಲ್ಲಿರೋ ಅಷ್ಟು ದೇವಸ್ಥಾನಗಳು, ಸಂತರುಗಳು, ಗುರುಗಳು ಇನ್ನೆಲ್ಲಿಯೂ ಇಲ್ಲ. ಇನ್ನು ನೀವುಗಳು ದಂಡಯಾತ್ರೆ ಬಂದ್ಬಿಟ್ಟು ನಮ್ಮ ದೇವಸ್ಥಾನಗಳು ಸೋಮನಾಥಪುರದಿಂದ ಹಿಡಿದು ಎಲ್ಲ ಕಾಶಿಯಿಂದ ಹಿಡಿದು ಎಲ್ಲ ಧ್ವಂಸ ಮಾಡಿರೋರು ಆ ಊರಿನವ್ರು, ನಾವಲ್ಲ. ಯಾವ್ದಾದ್ರು ತೋರಿಸಿ ನಾವು ಹೋಗ್ಬಿಟ್ಟು ದಂಡಯಾತ್ರೆ ಮಾಡ್ಬಿಟ್ಟು ಅವ್ರ ದೇವರು, ಅವ್ರ ಧರ್ಮ, ಇದೆಲ್ಲ ಅವ್ರ ಜನಗಳನ್ನ ನಾವು ಹಾಳು ಮಾಡಿದ್ದೀವಿ, ಇನ್ನೊಂದು ಮಾಡಿದ್ದೀವಿ ಅಂತ ಖಂಡಿತ ಇಲ್ಲ. ಇದೆಲ್ಲ ನಡೀತಿದೆ. ಸೊ ಅದರಿಂದ ರೈತರು ಹೈನುಗಾರಿಕೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿರೋರು ತುಂಬಾ ಹುಷಾರಾಗಿರಿ. ಹೂವುಗಳ ಎಕ್ಸ್ಪೋರ್ಟ್ ಅಲ್ಲಿರ್ತಕ್ಕಂಥವ್ರು, ಮೈಕ್ರೋ ಗ್ರೀನ್ಸ್ಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಚಂದ್ರಗ್ರಹಣ ಶುಕ್ರನ್ ಸಾರದಲ್ಲಿ ಬಂಗಾರ ತಾರಕಕ್ಕೆ ಬಂದು ನಿಂತ್ಕೊಬಿಡ್ತೀರ 2 ಲಕ್ಷಕ್ಕೆ. ಬಂಗಾರ ತಾರಕಕ್ಕೆ ಏನೋ ಒಂದಷ್ಟು ಉಸಿರಾಡ್ತೀವಿ ಅನ್ನೋ ಅಷ್ಟರಲ್ಲಿ 1.75 1.80 ಬಂದ್ಬಿಡ್ತಪ್ಪ 10 ಗ್ರಾಮು. ಅಲ್ಲಿ ಬಂದು ನಿಂತಿದೆ. ಇದರ ಪ್ರಭಾವ ಎಚ್ಚರಿಕೆ. ಆರೋಗ್ಯ ಸಮಸ್ಯೆಗಳು ಆಗ್ತವೆ, ಉಸಿರಾಟ ಸಮಸ್ಯೆಗಳು ಆಗ್ತವೆ, ಏರ್ಲೈನ್ಸ್ ಇಂಡಸ್ಟ್ರಿಯಲ್ಲಿ ಅಲ್ಲೋಲ ಕಲ್ಲೋಲಗಳು ಆಗ್ತವೆ, ನಷ್ಟಗಳಾಗ್ತಕ್ಕಂಥದ್ದಾಗುತ್ತೆ. ಏವಿಯೇಷನ್ ಇಂಡಸ್ಟ್ರಿನಲ್ಲಿ, ಈ ಕೆಸಿನೋ ಇಂಡಸ್ಟ್ರಿನಲ್ಲಿ, ಸಮುದ್ರಯಾನ ಇಂಡಸ್ಟ್ರಿಯಲ್ಲಿ, ಮೀನುಗಳಿಗೆ ಸಂಬಂಧಪಟ್ಟಂಥದ್ದು, ಆಮೇಲೆ ವಿಪರೀತ ಶಾಖ, ವಿಪರೀತ ಕುಜರಾಹು ಕುಳಿತು ಬಿಟ್ಟಿದ್ದಾನೆ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಚಂದ್ರ ತಂಪಾಗಿರಬೇಕಾದಂತ ಚಂದ್ರನಿಗೆ ಗ್ರಹಣ ನಡೀತು ಅಂದ್ರೆ ಈ ಬಾರಿಯ ಬಿಸಿಲಿಗೆ ರಣಕೈಕೆ ಹಾಕಿಸ್ಬಿಡುತ್ತೆ. ಹುಷಾರಾಗಿರಿ. ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗುತ್ತೆ. ಈ ಬಿಲ್ಡಿಂಗ್ ಡೆವಲಪರ್ಸ್ಗೆ ಸ್ಟಕಪ್ ಆಗ್ಬಿಡ್ತೀರಿ ದುಡ್ಡುಗಳು. ಅದರಲ್ಲೂ ದುಬೈಯಿಂದ ದುಡ್ಡು ಬರಬೇಕು, ಮಿಡ್ಲ್ ಈಸ್ಟ್ ಇಂದ ದುಡ್ಡು ಬರಬೇಕು, ಮಿಡ್ಲ್ ಈಸ್ಟ್ ಜೊತೆ ವ್ಯವಹಾರ ಇದೆ ಅನ್ನತಕ್ಕಂಥವರು ಅಲ್ಲೊಂದು ತಲ್ಲಣವೇ. ನೀವು ಇವತ್ತು ಗಮನಿಸಿ ನೋಡಿ, ಅಲ್ಲಲ್ಲಿ ಬೇರೆ ಬೇರೆ ಕಡೆ ಬಾಂಬ್ಗಳು ಸುರಿತಿದ್ದಾನೆ. ಅವನು ಸುತ್ತಮುತ್ತಲಿರೋ 16 ಸಿಟಿಗಳ ಮೇಲೆ ಬಾಂಬ್ಗಳ ಬ್ಲಾಸ್ಟ್ಗಳನ್ನ ಮಾಡ್ತಿದ್ದಾನೆ. ನೆಕ್ಸ್ಟ್ ಕಮಾಂಡರ್ನು ಹೊಡೆದಾಕಿದ್ದಾರೆ, ನೆಕ್ಸ್ಟ್ ಅಧ್ಯಕ್ಷರ ಹಂಗಾಮಿ ಅಧ್ಯಕ್ಷನನ್ನು ಕೂಡ ಹೊಡೆದಾಕಿದ್ದಾರೆ. ಇದು ಒಂದ್ರ ಮೇಲೊಂದು ನೀ ನೋಡಿ ನಾ ನೋಡಿ, ನೀ ನೋಡಿ ನಾ ನೋಡಿ ಅನ್ನತಕ್ಕಂಥ ಭಾವ. ಮೊದಲೇ ಇದನ್ನ ಯೋಚನೆ ಮಾಡಿ, ಬೇಡ ನಮ್ಮ ಪಕ್ಕದಲ್ಲೆಲ್ಲ ಹಿಂಗ ಆಗ್ತಿದೆ, ನಮಗ್ ದೇವ್ರು ಕೊಟ್ಟಿರೋ ಒಂದು ದೊಡ್ಡದು, ಇಷ್ಟು ದುಡ್ಡು ಕೊಟ್ಟಿದ್ದಾನೆ, ಇದನ್ನ ನಾವು ಹಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೋಬಿಟ್ಟಿದ್ರೆ ಇವತ್ತು ಬೇರೆಯೇ ಕತೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇರಾನ್ ನಮ್ಮ ಮಿತ್ರ ರಾಷ್ಟ್ರ, ನಮಗ್ ತುಂಬಾ ಒಂದು ಗೌರವ ಇರತಕ್ಕಂಥ ರಾಷ್ಟ್ರ. ನಮ್ಮ ಮೇಲೆ ಯಾವತ್ತೂ ಕೆಟ್ಟದಾಗಿ ಇದು ಮಾಡಿಲ್ಲ, ಆದ್ರೂ ಮಾಡಿದ್ರು ಇದೆ ಒಳೊಳಗಡೆ. ಅದು 1965, 1960, 1971 ಇವೆಲ್ಲ ಕೆಲವೊಂದು ನಡೆದಿದ್ದಾವೆ. ಇದೆಲ್ಲ ತುಂಬಾ ಆಂತರಿಕ ಮಿಲಿಟರಿ ರಹಸ್ಯಗಳು ಅಷ್ಟೇ. ಮಾಡಿದ್ದಾರೆ ಅವರು ಪಾಕಿಸ್ತಾನಕ್ಕೆ, ಇವ್ರಿಗೆಲ್ಲ ಸಪೋರ್ಟು, ಅಮ್ಯುನೇಷನ್ ಇದೆಲ್ಲ ಮಾಡಿರ್ತಕ್ಕಂಥದ್ದು. ಆಮೇಲೆ ತಣ್ಣಗಾಗಿರೋದು ನಮ್ಮ ಶಕ್ತಿ ಭೌಗೋಳಿಕವಾಗಿ ಅರ್ಥ ಮಾಡ್ಕೊಂಡು. ಇದು ಸತ್ಯವೇ, ನೀವು ಕೆದಕ್ ನೋಡಿ ಬೇಕಾದ್ರೆ ಹೇಳ್ತಾರೆ. ಇರ್ಲಿ ಬಿಡಿ ಅವ್ರು ದೊಡ್ಡವ್ರದ್ದು ಕತೆ. ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಗೆ ತುಂಬಾ ದೊಡ್ಡ ಹೊಡೆತ ಬೀಳ್ತಕ್ಕಂಥದ್ದಾಗುತ್ತೆ. ವೆಹಿಕಲ್ ಇಂಡಸ್ಟ್ರಿಗೆ ಸಿಕ್ಕಾಬಟ್ಟೆ ಸ್ಟೀಲು, ಸಿಮೆಂಟು, ಕಬ್ಬಿಣ, ಆಯಿಲು, ಪೆಟ್ರೋಲು, ಲಿಕ್ಕರ್ ಬೆಲೆ ಜಾಸ್ತಿ ಆಗುತ್ತದೆ. ಲಿಕ್ಕರ್ ಬೆಲೆ ನೀವು ನಂಬೋಲ್ಲ, ನಮ್ಮ ಗವರ್ಮೆಂಟ್ಗೆ ಬರೋ ಲಿಕ್ಕರು ಇಂದ ಪಬ್ಲಿಕ್ಗೆ ಬರೋ ವಿತ್ ಆ ಒಂದು ಕಮಿಷನ್ನು, ಗೌರ್ಮೆಂಟ್ ಟ್ಯಾಕ್ಸು, ಸರ್ಚಾರ್ಜು ಎಲ್ಲ ಸೇರಿ ಕೇಳಿದ್ರೆ ಅಲ್ಲಾಡೋಗ್ಬಿಡ್ತಾರೆ. 100 ರೂಪಾಯಿ ಲಿಕ್ಕರು 800 ರೂಪಾಯಿಗೆ ಬಂದು ಸೇರುತ್ತದೆ. 100 ರೂಪಾಯಿ ಲಿಕ್ಕರ್, ಅಷ್ಟು ಟ್ಯಾಕ್ಸ್ಗಳು, ಬೇರೆ ಬೇರೆ ಸರ್ಚಾರ್ಜ್ಗಳು, ಫೀಸ್ಗಳು, ಕಮಿಷನ್ ಚಾರ್ಜ್ಗಳು, ಇದೆಲ್ಲ ಇದೆ. ಇನ್ನಷ್ಟು ಜಾಸ್ತಿ ಆಗುತ್ತೆ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿಗೆ ದೊಡ್ಡ ಹೊಡೆತ ಬೀಳತಕ್ಕಂಥದ್ದಾಗುತ್ತೆ. ಕೇರ್ಫುಲ್ ಆಗಿರಿ. ಜನ ಬಂದು ಖರ್ಚು ಮಾಡ್ಲಿಕ್ಕೆ ಯೋಚನೆ ಮಾಡತಕ್ಕಂಥದ್ದಾಗುತ್ತದೆ. ಅಯ್ಯೋ ಇಷ್ಟು ಬಂದು ಖರ್ಚು ಮಾಡ್ಬೇಕಾ ಅನ್ನತಕ್ಕಂಥದ್ದು. 2 ವೀಲರ್ ಇಂಡಸ್ಟ್ರಿಗೆ ಹೊಡೆತ ಬೀಳ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. EV ಇಂಡಸ್ಟ್ರಿಗೆ ಹೊಡೆತ, ಸೋಲಾರ್ಗೆ ಹೊಡೆತ,
ರಸ್ತೆ ಕಾಮಗಾರಿಗಳಿಗೆ ಹೊಡೆತ, ಅಭಿವೃದ್ಧಿ ಕುಂಠಿತ ಹೊಡೆತ, ಈ ಮೆಷಿನರಿ, ಗೋದಾಮು, ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಪರದೇಶದ ವಸ್ತುಗಳು ತಗೊಳ್ಳೋದು ಕೊಡೋದು, ಟೆಕ್ನಾಲಜಿ ಕೊಡೋದು ತಗೊಳ್ಳೋದು, ಇಂತಹದಕ್ಕೆ ಸಂಬಂಧಪಟ್ಟಂಥದ್ದು ವ್ಯವಹಾರಗಳಿಗೆ ತುಂಬಾ ದೊಡ್ಡದಾದಂಥ ಹೊಡೆತ ಭಾರತಕ್ಕೆ ಬೀಳುತ್ತೆ. ಅಸ್ಸಾಂ ಬಾರ್ಡರ್, ವೆಸ್ಟ್ ಬೆಂಗಾಲ್ ಬಾರ್ಡರ್, ನೇಪಾಳ್ ಬಾರ್ಡರ್, ಬಾಂಗ್ಲಾ ಬಾರ್ಡರ್, ಭೂತಾನ್ ಬಾರ್ಡರ್, ನಾಗಾಲ್ಯಾಂಡ್ ಬಾರ್ಡರ್, ಹಿಮಾಚಲ ಬಾರ್ಡರ್, ಪಾಕಿಸ್ತಾನ ಬಾರ್ಡರ್, ಅಫ್ಘಾನಿಸ್ತಾನ ಬಾರ್ಡರ್, ಈ ಭಾಗಗಳು ತುಂಬಾ ಅಲರ್ಟ್ ಆಗಿರತಕ್ಕಂಥದ್ದಿರಬೇಕು. ದಕ್ಷಿಣ ಭಾರತದಲ್ಲಂತೂ ದಂಗೆಗಳಾಗುತ್ತವೆ, ರಾಜಕೀಯ ಅಸ್ಥಿರತೆಗಳಾಗುತ್ತವೆ. ಈ 4 ರಾಜ್ಯಗಳಲ್ಲಿದೆ. ಮುಖ್ಯವಾಗಿ ಕರ್ನಾಟಕ, ತಮಿಳುನಾಡು, ದ್ರವಿಡರು ನಾವು ಅಂತ ಹೇಳ್ತಾರಲ್ವಾ, ಅವೆಲ್ಲ ಏನೂ ಅಲ್ಲ, ಸುಮ್ಮನೆ ಯಾರೋ ಒಬ್ಬರು ರಾಜಕೀಯಕ್ಕೋಸ್ಕರ ಸೃಷ್ಟಿ ಮಾಡ್ಕೊಂಡಿರತಕ್ಕಂಥ ವೋಟ್ ಬ್ಯಾಂಕ್ ಹೆಸರು ಅದಷ್ಟೇ. ನಾವೆಲ್ಲ ಮನುಷ್ಯರು ಅಷ್ಟೇ, ವರ್ಣಕ್ಕೆ ತಕ್ಕಂತೆ ವೃತ್ತಿ. ಆದ್ರೆ ಇವತ್ತು ಅದನ್ನ ಬಿಟ್ಬಿಟ್ಟಿದ್ದಾರೆ, ಬೇರೆ ಏನೇನೋ ತಗೊಬಂದ್ಬಿಟ್ಟಿದ್ರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅಲ್ಲಿದೆ ಕರ್ನಾಟಕ, ನೀರಿಗಾಗಿ ಗಲಾಟೆ, ಕರೆಂಟ್ಗಾಗಿ ಗಲಾಟೆ, ಇವುಗಳು ನಡೆಯತಕ್ಕಂಥದ್ದಾಗುತ್ತೆ. ಸೊ ವೆರಿ ಕೇರ್ಫುಲ್, ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ನೋಡ್ಕೊಳ್ಳಿ. ಇನ್ನಷ್ಟಿದೆ, ಈ ಗ್ರಹಣ ಸಮಯಕ್ಕೆ ಒಂದು ಪುಟ್ಟ ಪರಿಹಾರಗಳನ್ನ ಕೂಡ ಹೇಳ್ತೇನೆ ರಾಶಿ ಭವಿಷ್ಯದ ಜೊತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮಖ ನಕ್ಷತ್ರ ಇವತ್ತು ಏನೋ ಒಂಥರ ಟ್ರಾನ್ಸಿಸ್ ಥರ. ಚಂದ್ರಗ್ರಹಣ ಇರೋದ್ರಿಂದ ಹೇಳಿದ್ದೆ, ಆದಷ್ಟು ತುಂಬ ಈ ಒಂದು ನಿಮಗೆ ಒಗರು ತರುವಂಥ, ಉನ್ಮಾದ ತರುವಂಥ ವಸ್ತುಗಳನ್ನು ಇವತ್ತಾದಷ್ಟು ದೂರ ಇರ್ತಕ್ಕಂಥದ್ದು ಮಾಡಿ. ನೆಗೆಟಿವ್ ವಿಚಾರಗಳು ಜಾಸ್ತಿ ಬೇಗ ಸ್ಪ್ರೆಡ್ ಆಗುತ್ತೆ. ಚಂದ್ರಗ್ರಹಣ ಅಂದರೆ ಮನಸ್ಸಿಗೆ ಉಗ್ರತ್ವ, ವ್ಯಗ್ರತ್ವ ಕೊಡತಕ್ಕಂಥ ಪ್ರಭಾವ. ವಿಶೇಷವಾಗಿ ಒಂದು ಆಲಯದ ವಿಚಾರ ಹೇಳ್ತಾನೆ. ಈ ಆಲಯ ನಿಮಗಾದಾಗ ಎಲ್ಲರೂ ಹೋಗಿ ಬನ್ನಿ. ಮದ್ದೂರ್ ಹತ್ರ ಇರತಕ್ಕಂಥ ವಿಶೇಷವಾಗಿರತಕ್ಕಂಥ ಬ್ರಹ್ಮದೇವರಿಂದಲೇ ಸೃಷ್ಟಿಸಲ್ಪಟ್ಟಿರತಕ್ಕಂಥ ನರಸಿಂಹದೇವರು, ಉಗ್ರ ನರಸಿಂಹ ಸ್ವಾಮಿ, ಮದ್ದೂರು. ಹಿಂದೆ ಬ್ರಿಟಿಷರು ಮದ್ದುಗುಂಡುಗಳನ್ನ ಶೇಖರಿಸ್ತಿದ್ದಂಥ ಊರು, ಅದಕ್ಕೆ ಅದರ ಹೆಸರು ಮದ್ದೂರು ಅನ್ನತಕ್ಕಂಥ ಒಂದು ಹೆಸರು. ಅದಕ್ಕಿಂತಲೂ ಮೊದಲು ಇದನ್ನ ಅರ್ಜುನಪುರಿ ಅಂತ ಹೇಳ್ತಿದ್ರು. ಏನಕ್ಕೆ ಉಗ್ರ ನರಸಿಂಹರಿಗೆ ಹೇಳ್ತಿದ್ದಾರೆ ಅಂದ್ರೆ ಕುಜರಾಹು ಸಂಧಿಯಲ್ಲಿ ತಗ 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 ತಗ. ರಾಹು ಅಂದ್ರೇನೆ ಒಂಥರ ಗ್ಯಾಸು ಮಕ್ಕಳು, ಕುಜ ಅಂದ್ರೆ ಬೆಂಕಿ, ಪಕ್ಕದಲ್ಲಿ ಶನಿ, ಇನ್ನೊಂದು ಪೆಟ್ರೋಲು, ಗ್ಯಾಸು, ಆಯಿಲು, ಅದ್ರ ಜೊತೆಲಿ ಬೆಂಕಿ ಇದ್ರೆ ಏನಾಗುತ್ತೆ? ಬ್ಲಾಸ್ಟ್ ಆಗದೆ ಇನ್ನೇನಾಗುತ್ತೆ? ತುಂಬಾ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಇರಬೇಕು. ಅಟ್ಲೀಸ್ಟ್ ಮಾರ್ಚ್ 15, 18ರವರೆಗೆ ಜಾಗರೂಕತೆ ಆದವರು. ಹಿಂದೆ ಅರ್ಜುನರು ಕೃಷ್ಣರ ಹತ್ರ ಕೇಳ್ಕೊಂಡಿರತ್ತೆ, ಸ್ವಾಮಿ ನಿಮ್ಮ ನರಸಿಂಹ ಅವತಾರ ನನಗೆ ನೋಡ್ಬೇಕು ಅಂತ ಆಸೆ, ನೋಡೋಕ್ಕಾಗಲ್ಲಪ್ಪ, ಅದಾಗಲ್ಲ, ಸಾಮಾನ್ಯರಿಂದ ಸಾಧ್ಯವಿಲ್ಲ ಅಂತ ಹೇಳಿ ಬ್ರಹ್ಮದೇವರಿಗೆ ಹೇಳಿ
ಬ್ರಹ್ಮದೇವರೇ ಕೆತ್ತಿ ಸೃಷ್ಟಿಸಿದ ಆ ಒಂದು ಆಲಯವೇ ಉಗ್ರ ನರಸಿಂಹ ನಮ್ಮ ಮದ್ದೂರಲ್ಲಿದೆ. ಅದಕ್ಕೆ ಅದನ್ನ ಅರ್ಜುನಪುರಿ ಅಂತಿದ್ರು ಮೊದಲು. ನಿಮಗಾದಾಗ ಇಂಥ ಒಂದು ಪ್ರಬಲ ಉನ್ಮಾದ, ಉನ್ಮತ್ತ, ಬೆಂಕಿ, ಕಲಹ, ಯುದ್ಧದ ಸುನಾಮಿಯೇ ಇದು, ರಕ್ತದೋಕಳಿಯೇ, ಮಕ್ಕಳು ಮರಿ ಯಾರನ್ನೂ ನೋಡ್ತಿಲ್ಲ, ಆಸ್ಪತ್ರೆಗಳಿಗೆ ಬೆಂಕಿ ಇಡ್ತಿದ್ದಾರೆ, ಜನಗಳು ಓಡಾಡೋ ಜಾಗದಲ್ಲಿ ಇಡ್ತಿದ್ದಾರೆ. ಅಂದ್ರೆ ಇದೊಂದು ರೀತಿಯ ಉಗ್ರ ನರಸಿಂಹರಿಗೆ ಆ ಬೆಂಕಿ ಬಂದಾಗ ಬರೀ ಹಿರಣ್ಯಕಶಿಪು ಒಬ್ಬನನ್ನು ತರದಾಕ್ಲಿಲ್ಲ, ಕಂಬದಿಂದ ಬಂದು ನನ್ನ ಪರಮಾತ್ಮ ಸುತ್ತಮುತ್ತ ಇರೋ ಎಷ್ಟೋ ಜನರನ್ನ ತರದಾಕ್ಬಿಟ್ರು, ಧ್ವಂಸ ಮಾಡಾಕ್ಬಿಟ್ರು. ಕಶಿಪು ಕಟ್ಟಿದಂತ ಆ ಕೋಟೆ, ಕೊತ್ತಲು, ಅರಮನೆ, ಉದ್ಯಾನ ಎಲ್ಲ ಏನೇನೋ ಜನ ಎಲ್ಲೆಲ್ಲೋ ಓಡೋಗ್ಬಿಟ್ರು. ಆ ಶಕ್ತಿಯನ್ನ ಶಾಂತ ಮಾಡಿದ್ದು ಪ್ರಹ್ಲಾದರೇ. ಎಲ್ಲಾ ಒಂದು ದೇವತೆಗಳು, ನಾರದರು ಬಂದು ಹೇಳಿ, ನಿನ್ನ ಭಗವಂತನನ್ನ ನೀನ್ ಪ್ರಾರ್ಥನೆ ಮಾಡು, ನೀನ್ ಪ್ರಾರ್ಥನೆ ಮಾಡಿದ್ರೆ ಶಾಂತ ಸ್ವರೂಪಿ ಆಗ್ತಾರೆ ಅಂತ. ಅಂಥದ್ದೊಂದು ವಿಶೇಷವಾಗಿರತಕ್ಕಂಥ ಧನಾತ್ಮಕ ಶಕ್ತಿ ಬೀರತಕ್ಕಂಥ ಆಲಯ ಮದ್ದೂರಲ್ಲಿದೆ. ಯಾವಾಗ್ಲಾದ್ರೂ ಮದ್ದೂರ್ ಕಡೆ ಹೋದ್ರೆ, ಈಗಲೇ ಅಂತಲ್ಲ, ಸುತ್ತಮುತ್ತಲಿನವರು ಈ ಗ್ರಹಣ ಸಂಜೆ 7 ಗಂಟೆಗೆ ಬಿಡುತ್ತಲ್ಲ, ಹೋಗಿ ಅಲ್ಲೊಂದು ಆರಾಧನೆ, ಪೂಜೆ, ಇಲ್ಲ ನಾಳೆ ಹೋಗಿ ಬೆಳಿಗ್ಗೆಗೆಲ್ಲ ಒಂದು ಅಭಿಷೇಕ, ಅಲಂಕಾರ ಎಲ್ಲ ಮಾಡಿರ್ತಾರೆ. ಸುತ್ತಮುತ್ತಲಿರತಕ್ಕಂಥ ಯಾವುದೇ ನರಸಿಂಹರ ಆಲಯ, ಹಾಗಂದ್ರೆ ಮಖ ನಕ್ಷತ್ರ ಆರಂಭ, ಸೂರ್ಯೋದಯ, ನಂತರ ಶುಕ್ರ, ಲಕ್ಷ್ಮೀ ನಕ್ಷತ್ರ, ಲಕ್ಷ್ಮಿಗೆ ಗ್ರಹಣ ಆಯ್ತು ಅಂದ್ರೆ ಇನ್ಯಾರನ್ನ ಇಟ್ಕೋಬೇಕು ನೋಡೋಣ ಅಂತ ಹೇಳಿದ್ರೆ, ಶ್ರೀನಿವಾಸರು ಕೂಡ ವಕ್ರವಾಗ್ಬಿಟ್ಟಿದ್ದಾರೆ, ನಾರಾಯಣ ಕೂಡ ಬುಧ ವಕ್ರ. ಹಿಡ್ಕೋಬೇಕಾಗಿರೋದು ನರಸಿಂಹರ ಆ ಶಕ್ತಿಗೆ ಶಕ್ತಿ, ಕಾಲಕ್ಕೆ ಕಾಲ ಪರಕಾಲ ಅಂತ ನರಸಿಂಹರಿಗೆ ಒಂದು ಮಾತಿದೆ ಮಕ್ಕಳೇ. ಸೊ ಎಲ್ಲರೂ ಸುತ್ತಮುತ್ತ ಇಲ್ಲವೇ ಸುಬ್ರಹ್ಮಣ್ಯರ ಆಲಯಕ್ಕೆ ಹೋಗಿ ಆ 6 ಪಡೆಯಪ್ಪ ಅಂತ ಹೇಳ್ತೇವೆ. ಈ ಭೂಮಿಯಲ್ಲಿ ನಡೆಯತಕ್ಕಂಥ ಈ ಬೆಂಕಿ, ಉಲ್ಕ, ಉತ್ಪಾತಗಳನ್ನ ಕಂಟ್ರೋಲ್ ತಗೊಳ್ಳೋ ಶಕ್ತಿ ಈ ಇಬ್ಬರಿಗೆ. ಬಿಟ್ಟರೆ ಹನುಮರ ಆಲಯ, ಅಲ್ಲಿಗಾದ್ರೂ ಹೋಗಿ ಈ ಸಂಜೆ 7 ಗಂಟೆಗೆ ನಮಗಷ್ಟೇ. ಭಗವಂತ ಬಿಟ್ಟು ಇವ್ರು ಯಾರೋ ಬರ್ತಾರೆ, ಇವ್ರು ಯಾರೋ ಬರಲ್ಲ. ಇವರು ಜನಸಾಮಾನ್ಯರಿಗಿಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ಸುಮ್ಮನೆ ನಿಮ್ಮ ಪಾಡಿಗೆ ಇವತ್ತು ಎಷ್ಟಾಗುತ್ತೋ ಅಷ್ಟು ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಇದನ್ನ ಜಪ ಮಾಡ್ಕೊಳ್ಳಿ ಎಲ್ಲರೂ. ಯಾಕಂದ್ರೆ ಲಕ್ಷ್ಮೀ ಭಂಗ ಆಗಿದೆ, ನಾರಾಯಣ ಭಂಗ ಆಗಿದೆ, ಸೂರ್ಯನಾರಾಯಣ ಭಂಗ ಆಗಿದೆ. ಅಧಿಕಾರ ದೊರೆನೇ ತಲ್ಲಣಾಗಿ ಕುತ್ಕೋತಾನೆ. ಇನ್ನು ಎಕಾನಮಿ, ಅದು ಇದ್ದು ಸೃಷ್ಟಿ ಅದೆಲ್ಲ ಆಮೇಲೆ. ಖಜಾನೆಯಲ್ಲಿ ದುಡ್ಡು ಇರೋಲ್ಲ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಈ ಥರದ್ದು ಏನೇನೋ ನಡೆಯುತ್ತೆ. ಎಚ್ಚರಿಕೆ ಅಂತ ಹೇಳ್ತಾ ಬನ್ನಿ. ಆದಷ್ಟು ಹೊರಗಡೆ ಹೋಗೋದು, ಎಲ್ಲೋ ಸುತ್ತಾಡಕ್ ಹೋಗೋದು. ಇವತ್ತು ನಾಳೆ, ಇವತ್ತಿಗಿಂತ ನಾಳೆ ಟ್ರಾನ್ಸಿಷನ್ ಜಾಸ್ತಿ ಇರುತ್ತೆ. ಬಿಡೋವಾಗ, ಜೀವ ಬಿಡೋವಾಗ ಒತ್ತಾಡುತ್ತೆ, ಮರಣ ವೇದನೆ ಅಂತೀವಲ್ಲ. ಹೋದ್ಮೇಲೆ ಪರವಾಗಿಲ್ಲ, ಬಿಡುವಾಗ, ಬಿಟ್ಟ ಮೇಲೆ ಅದಿನ್ನೂ ಒಂದು, ಅದನ್ನ ತಟ್ಕೊಳಕ್ಕಾಗಲ್ಲ ನಮ್ಮ ಕೈಲಿ. ಯಾವುದಾದ್ರೂ ಒಂದು ದೊಡ್ಡ ದುಃಖದ ವಿಚಾರ ದಿಢೀರನ್ ಬಂತು ಅಂದ್ರೆ ತಟ್ಕೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಎಲ್ಲರೂ ದೂರದ ಪ್ರಯಾಣ, ದೂರದ ಕೆಲಸ, ಕುಟುಂಬದ ಜೊತೆಲಿರಿ. ಕುಟುಂಬದ ಜೊತೆಲಿ ಯಾರಾದ್ರೂ ಹಿರಿಯರನ್ನ, ಮನೇಲಿ ಹಿರಿಯರಿದ್ರೆ ಗಮನ ಇರ್ಲಿ. ಪದೇ ಗಲಾಟೆ ಮಾಡೋ ಮಕ್ಕಳ ಮೇಲೆ ಗಮನ ಇರ್ಲಿ. ಪದೇ ಅಪ್ಸೆಟ್ ಆಗೋ ಅಂತವ್ರ ಮೇಲೆ ಗಮನ ಇರ್ಲಿ. ಈ 1 ವಾರ ಅಟ್ಲೀಸ್ಟ್ ಏನೋ ಒಂದು ಡಿಸ್ಟರ್ಬೆನ್ಸ್ ಮಾಡ್ಕೊಬಿಡ್ತಾರೆ, ಏನೋ ಒಂದು ಅಪ್ಸೆಟ್ ಮಾಡ್ಕೊಬಿಡ್ತಾರೆ. ಎಚ್ಚರಿಕೆ ಮೇಲೆ ಕಣ್ಣಿರ್ಲಿ ಮಕ್ಕಳೇ. ಸೈಕೊಲಾಜಿಕಲ್ ಡಿಪ್ರೆಷನ್, ಮಾತಿದ್ರೆ ಟ್ರಿಗರ್ ಆಗುವಂಥವ್ರು ಇನ್ನಷ್ಟು ಟ್ರಿಗರ್ ಆಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರವೇ ಈ ಮಂತ್ರಾನುಷ್ಠಾನ, ಜಪಾನುಷ್ಠಾನ ಹೇಳ್ಕೊಡ್ತಿರತಕ್ಕಂಥದ್ದು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿ ಸ್ವಲ್ಪ ಪೂರ್ವ ಪುಣ್ಯ ಸ್ಥಾನದಲ್ಲೇ ಗ್ರಹಣ ಇರೋದ್ರಿಂದ ಅತಿ ಮುಖ್ಯವಾಗಿ ರುದ್ರ ನಮಕ, ರುದ್ರ ಚಮಕ, ಗೌರವಕ್ಕೆ ಕೂತು ಎಚ್ಚರಿಕೆ ಮಾಡ್ಕೊಳ್ಳಿ. ಯಾವ ದೊಡ್ಡ ಕಾರ್ಯ ಇವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟು ದಾನ, ಎಷ್ಟು ಜಪ ಮಾಡ್ತಿರೋ ಅಷ್ಟು ಶಕ್ತಿ ಇವತ್ತು ಮಾಡ್ಕೊಳ್ಳಿ. ರುದ್ರ ನಮಕ ಕೇಳಿ, ರುದ್ರ ಚಮಕ ಕೇಳಿ, ಸಿಂಪಲ್ ಫುಡ್ ತಿನ್ನಿ. ಆದಷ್ಟು
ಯಾವುದೋ ಒಂದು ವಿಪರೀತವಾಗಿರ್ತಕ್ಕಂಥ ನಾನ್ ವೆಜ್, ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವೈರುಧ್ಯಗಳು ಸ್ವಲ್ಪ ಜಾಸ್ತಿ ಅಷ್ಟೇ. ಪ್ರಕೃತಿ ಮೇಲೆಯೇ ಪ್ರಭಾವ ಇರುತ್ತೆ, ಇನ್ನು ಪಕ್ಷಿಗಳ ಮೇಲೆ, ಪಶುಗಳ ಮೇಲೆ. ಅದಕ್ಕೆ ಆಹಾರ ಸೇವಿಸಲ್ಲ, ನೆಗೆಟಿವ್ ಆಗುತ್ತೆ, ಪಾಯ್ಸನ್ ಆಗುತ್ತೆ ಅನ್ನತಕ್ಕಂಥದ್ದು. ಆ ನೆಗೆಟಿವ್ ರೇಸ್ ಅದ್ರ ಮೇಲೆ ಬಿದ್ದಿರುತ್ತೆ. ಕಣ್ ದೃಷ್ಟಿಗೆ ಏನೇನೋ ನಡೆಯುತ್ತಂತೆ. ಪರಿಪೂರ್ಣವಾಗಿ ಗ್ರಹಣದ ದೃಷ್ಟಿ ಬಿದ್ರೆ, ಕೆಟ್ಟ ದೃಷ್ಟಿ, ಕಲ್ಲಡಿ ಪಟ್ಟಾலும் ಕಣ್ಣಡಿ ಪಡக்கூடாದಂತ ಹೇಳ್ತಾಳೆ. ಕಲ್ಲಿಟ್ಟು ತಿನ್ಬಿಡ್ಬೋದಂತೆ ಮನುಷ್ಯನ ಕ್ರೋಧ ದೃಷ್ಟಿ, ಗೃದ ದೃಷ್ಟಿ, ಕಾಕ ದೃಷ್ಟಿ. ಇವೆಲ್ಲ ಬಿತ್ತು ಅಂತ ಹೇಳಿದ್ರೆ ನಾವು ಹಂಗೇ ಸೊರಗಿಸ್ಬಿಟ್ಟಿರುತ್ತೆ, ಕಳೆದೋಗ್ಬಿಟ್ಟಿರ್ತಾನೆ. ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಅವನಿಗೆ ತಾಕಿದೆ ಅಂತ ಹೇಳ್ತೀವಿ ನಾವು. ಇದಾರೆ ಲೋಕದಲ್ಲಿ ಯಾರಿಲ್ಲ ಹೇಳಿ, ಎಲ್ಲರಲ್ಲೂ ಒಂದು ಕೆಟ್ಟ ದೃಷ್ಟಿ ಇರುತ್ತೆ, ಅದನ್ನ ಮಾಡ್ಕೊಳ್ಳಿ. ವೃಷಭ ರಾಶಿ ಆದಷ್ಟು ಇವತ್ತು ಲಕ್ಷ್ಮೀನಾರಾಯಣ ಪೂಜೆ, ಲಕ್ಷ್ಮೀ ಶ್ರೀನಿವಾಸ ಪೂಜೆ, ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ನಿತ್ಯದ ಭೋಜನ, ನಿತ್ಯದ ಊಟ, ನಿತ್ಯದ ಕೆಲಸಗಳಿಗೆ ತೊಂದರೆ ಇಲ್ಲ. ಹಿರಿಯರ ಆರೋಗ್ಯದಲ್ಲಿ ಒಂದು ಸಣ್ಣ ಒಂದು ಎಳೆದಾಟ, ಅವರ ಜೊತೆ ವಾದ ವಿವಾದ, ಎಚ್ಚರಿಕೆ, ಸೋತು ಬಿಡಿ. ಇನ್ನು ಮಿಥುನ ರಾಶಿ, ನಿಮ್ಮ ಧೈರ್ಯದ ಮನೆಯಲ್ಲಿ ಒಂದು ಸಣ್ಣ ಗ್ರಹಣ ಛಾಯೆ ಇದ್ದರೂ ತೊಂದರೆಗಳೇನು ಇಲ್ಲ. ನಿಮಗೇನು ಅಂತ ಒಂದು ದೊಡ್ಡ ತೊಂದರೆಗಳಾಗಲ್ಲ. ಸ್ವಲ್ಪ ಭಯ, ಕಂಪಿಸ್ಕೋತೀರಿ, ಇರೋದನ್ನ ಮಾಡ್ಕೋತೀನ ಗುರುಗಳೇ, ನನಗೂ ಗ್ರಹಣ ಪ್ರಭಾವ. ದೊಡ್ಡವ್ರಿಗಾಗುತ್ತೆ ಬಿಡಿ, ನೀವು ಅಷ್ಟು ದೊಡ್ಡವರ, ಅಷ್ಟು ದೊಡ್ಡ ದುಡ್ಡು ಇದೆಯಾ, ಅಷ್ಟು ದೊಡ್ಡ ಪದವಿ ಇದೆಯಾ, ಅಷ್ಟು ದೊಡ್ಡ ಹೆಸರು ಇದೆಯಾ, ಊರೆಲ್ಲ ಕೊಳ್ಳೆ ಹೊಡೆದಂಗೆ ದೇವ್ರು ಅವನ ಕೊಳ್ಳೆ ಹೊಡೆದಾಕ್ತಾನೆ ಬಿಡಿ. ಅವನ ಜೀವನನೇ ಕೊಳ್ಳೆ ಹೊಡೆದಾಕ್ತಾನೆ, ಅವನ ಬದುಕನ್ ಕೊಳ್ಳೆ ಹೊಡೆದಾಕ್ತಾನೆ. ಒಬ್ಬ ನನಗೀಗ್ಲೂ ನೆನಪಿದೆ, ಮಿಥುನ್ ಲಗ್ನ ಆ ವ್ಯಕ್ತಿಗೆ ನಾನು ಹೇಳಿದ್ದೆ, ಎಲ್ಲ ಬರುತ್ತೆ, ಎಲ್ಲ ಕಳ್ಕೊಬಿಡ್ತೇವೆ, ದೊಡ್ಡ ಅಧಿಕಾರ. ಇವತ್ತು ನಾನು ಅಂತ ಹೇಳ್ಕೊಳಕ್ ಯಾರು ಇಲ್ಲ, ನಟ್ಟ ನಡು ರೋಡಲ್ಲಿ ನಿಲ್ಸಿಟ್ಟಿದೆ. ಮಿಥುನ ಲಗ್ನದ ರಾಜಕಾರಣಿ, ಅಂಡ್ ಎಸ್ಪೆಷಲಿ ಮಿಥುನ ಲಗ್ನದ ಒಬ್ಬ ದೊಡ್ಡ ಒಂದು ಬಿಸ್ನೆಸ್ ಮ್ಯಾಗ್ನೆಟ್. ಎಲ್ಲ ಸುಂಟ್ರಗಾಳಿ ಬೀಸುತ್ತಪ್ಪ ಅಂತ. ಒಡ ಹುಟ್ಟಿದವರಿಲ್ಲ, ಹೆತ್ತವರಿಲ್ಲ, ತಂದೆಯೇ ಇಲ್ಲ. ಅದು ಒಂದು ಬದುಕ. ಜಾಗ್ರತೆ. ಅದೇ ನೀವು ಅಂತ ಕೆಲಸ ಮಾಡಿಲ್ಲ ಬಿಡಿ, ನೀವು ಮಾಡೋದು ಇಲ್ಲ. ಕೆಲವರು ಇರ್ತಾರೆ ಪಾಖಂಡಿಗಳು, ಅದು ಇರಬೇಕು. ಆಗ್ಲೇ ನಮಗೊಂದು ಎಚ್ಚರಿಕೆಯ ಗಂಟೆ. ಕರ್ಕಾಟಕ ರಾಶಿ, ಬುದ್ಧಿ, ಮಾತು, ಆಲೋಚನೆ, ವಿವೇಚನೆ, ಚಿಂತನೆ ನಿಮ್ಮನ್ನ ತಲ್ಲಣಗೊಳಿಸುತ್ತೆ. ಮಾಡೋ ಕೆಲಸ, ಕಾರ್ಯ, ವ್ಯವಸ್ಥೆಯ ಮೇಲೆ ಎಳೆದಾಟ ಮಾಡಿಸ್ತಕ್ಕಂಥದ್ದಾಗುತ್ತೆ. ಕರ್ಕಾಟಕ ರಾಶಿ, ಎಚ್ಚರಿಕೆ, ಸ್ವಲ್ಪ ಎಚ್ಚರಿಕೆ. ಹುಳಿ ಪದಾರ್ಥ ತಿನ್ಬೇಡಿ, ದಿಢೀರಂತ ಫ್ರೀಸ್ಡ್ ಐಟಮ್ ತಿನ್ಬೇಡಿ. ಏನೋ ಹುಳಿ ಮಾಡುತ್ತೆ. ವಿಘ್ನನಾಯಕ, ವಿನಾಯಕ, ಅವನನ್ನು ಜಪ ಮಾಡ್ಕೊಳ್ಳಿ, ಅವನನ್ನು ಆರಾಧನೆ ಮಾಡ್ಕೊಳ್ಳಿ, ಸಮಾಧಾನ. ಸಿಂಹರಾಶಿ, ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆ ಏನು ಬೇಡ. ನಿಮ್ಮ ಮನೇಲಿ ಇವತ್ತು ಗ್ರಹಣ, ನಮಗೆ ಯಾಕೆ ಬೇಕು ಊರು ಉಸಾಬ್ರಿ, ಏನಿದೆ ಇವತ್ತು? ತುಂಬಾ ದೂರ ಬಾರ ಹೋಗೋದು, ದೂರದ ಕೆಲಸಗಳು ಮಾಡೋದು, ದೊಡ್ಡ ಅಗ್ರಿಮೆಂಟ್ಸ್ ಹಾಕೋದು. ಯುಗಾದಿ ಬರ್ಲಿ, ಏನಾಗ್ಬಿಡುತ್ತೆ? ಅಂತ ದೊಡ್ಡ ಕಾರ್ಯ ಏನಿದೆ? ಅಂತ ದೊಡ್ಡ ಕಾರ್ಯ ಏನಿದೆ? ಏನು ಆಗೋಲ್ಲ. ತಳ್ಳಾಕಣ ಅವ್ರು ಬಿಡಿ. ಅವರು ರಾತ್ರಿ ಬೇಕಾದ್ರೆ ಚೇಂಜ್ ಮಾಡ್ಬಿಡ್ತಾರೆ ಪಾರ್ಟಿಗಳು. ಇಮಿಡಿಯೇಟ್ ಗವರ್ನರ್ ಹತ್ರ ಹೋಗ್ಬಿಟ್ಟು ನಾನೇ ದೊರೆ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಹೇಳ್ಕೋತಾರೆ. ಅದು ಅವ್ರು ಮಾತ್ರ ಮಾಡಬಲ್ರು. ನಮ್ಮದು ಅಂಥದ್ದಿಲ್ಲ, ನಮ್ಮದು ಅದಲ್ಲ. ಸೊ ಇವತ್ತು ನೀವು ಆದಷ್ಟು ಶ್ರೀನಿವಾಸರ ಆರಾಧನೆ, ಶ್ರೀನಿವಾಸರ ಪೂಜೆ, ನರಸಿಂಹಾಷ್ಟಕಂ, ನರಸಿಂಹ ಪೂಜೆ, ನರಸಿಂಹ ಮಂತ್ರ ಜಪ, ಸಮಾಧಾನ. ಕನ್ಯಾ ರಾಶಿ 12 ಮನೆಯಲ್ಲಿರೋದ್ರಿಂದ ಸ್ವಲ್ಪ ನಿಮ್ಮ ಶುಭ ಕಾರ್ಯಗಳಿಗೆ ವಿಘ್ನ, ಜಪ ತಪಗಳಿಗೆ ವಿಘ್ನ. ತುಂಬಾ ನಂಬಿದವರಿಂದ ನೋವು, ಎಲ್ಲ ದೂರದ ಕೆಲಸ, ದೂರದ ವ್ಯವಹಾರಗಳಲ್ಲಿ ಒಂದು ಸಣ್ಣ ಎಳೆದಾಟ, ಸ್ವಲ್ಪ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ. ಇನ್ನೇನು ನಿಮಗೂ ತೊಂದರೆ ಏನಿಲ್ಲ, ನಿಮ್ಗೇನು ಆಗೋಲ್ಲ, ಸುಮ್ಮನಿರಿ. ಏನೇನೋ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ. ಕನ್ಯಾ ರಾಶಿಗೆ ಇವತ್ತು ಹೇಳ್ಬೇಕಿತ್ತು ಹೇಗಿದೆ ಗ್ರಹಣ ಅಂತ, ನಾಳೆ ಹೇಳ್ತಾನೆ. ವಿಪರೀತ ರಾಜಯೋಗ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾನೆ. ಇನ್ನು ತುಲಾ ರಾಶಿ, ಲಾಭದಲ್ಲಿ ಚಂದ್ರ, ಗ್ರಹಣ ಇರೋದ್ರಿಂದ ಬರೋ ಲಾಭಕ್ಕೆ ಖರ್ಚು, ಕೆಲಸ, ಕಾರ್ಯ, ಜವಾಬ್ದಾರಿ, ಇನ್ನೊಂದು ಅನ್ನತಕ್ಕಂಥದ್ರಲ್ಲಿ ಅಲ್ಲೆಲ್ಲೋ ಒಂದು ಅಡ್ಡಿ, ಆತಂಕ ಅನ್ನತ್ತೆ. ಏನಾಗೋಲ್ಲ, ಎಂಥದ್ದಾಗೋಲ್ಲ. ಅರೆ ನಮ್ಮ ನಷ್ಟವೇ ನಮ್ಮದಲ್ಲ, ಇನ್ನು ಲಾಭ ನಮ್ಮದಾ? ನೀವು ಅಂದ್ಕೋತೀರಾ? ನೀವು ಮಾಡಿದ ಲಾಭವೆಲ್ಲ ನಿಮ್ಮ ಬುದ್ಧಿವಂತಿಕೆಯಿಂದ? ಖಂಡಿತ ಅಲ್ಲ. ಹಾಗೆ ನೀವು ಕಳ್ಕೊಂಡಿದ್ದು ನಿಮ್ಮಿಂದ, ಅದೂ ನಿಮ್ಮದಲ್ಲ. ಕೆಲವ್ರು ಹೇಳ್ತಿರ್ತಾರೆ, ಗುರುಗಳೇ ನಾನು ಅದ್ ಮಾಡ್ಬಾರ್ದಿತ್ತು, ಗುರುಗಳೇ ಅದು ಅವತ್ತು ದುಡ್ಡು ಹಾಕ್ಬಾರ್ದಿತ್ತು, ಗುರುಗಳೇ ಅವತ್ತು. ಇಲ್ಲ, ಆ ನೆಗ್ಲಿಜೆನ್ಸಿ, ಆ ಮಿಸ್ಟೇಕ್
ಆ ಎಫಿಷಿಯನ್ಸಿ, ವೃತ್ತಿಪರತೆ, ನಿಜಾಯಿತಿ ಎಲ್ಲ ಮೊದಲೇ. ಸೊ ಇವತ್ತು ತುಲಾರಾಶಿಗೆ ನಿಮ್ಮ ಖರ್ಚುಗಳು ಸ್ವಲ್ಪ ಜಾಸ್ತಿ ದುಡಿದ್ರಲ್ಲಿ. ವೃಶ್ಚಿಕ ರಾಶಿ ಹಣಕಾಸು, ವ್ಯವಹಾರ, ಓಡಾಟ ಇವುಗಳಲ್ಲಿ ಒಂದು ಸಣ್ಣ ಎಳೆದಾಟ ಆಗತಕ್ಕಂಥದ್ದಾಗುತ್ತೆ. ಕೇಂದ್ರಾಧಿಪತಿ ಭಾವದಲ್ಲಿ ನಿಂತಿರುವುದರಿಂದ, ಚಂದ್ರನಿಗೆ ಕೇಂದ್ರಾಧಿಪತಿ ಭಾವದಲ್ಲಿ ಅಲ್ಲಿ ನಿಂತಿರೋದ್ರಿಂದ, ಗ್ರಹಣ ಛಾಯೆ ಇರುವುದರಿಂದ ಸ್ವಲ್ಪ ಎಚ್ಚರಿಕೆ. ಆರೋಗ್ಯದ ಮೇಲೆ ಗಮನ. ಹಿರಿಯರ ಆರೋಗ್ಯದಲ್ಲಿ ಒಂದು ಸಣ್ಣ ತಲ್ಲಣ. ದೂರದ ಊರು, ದೂರದ ಕೆಲಸ, ದೂರದ ವ್ಯವಹಾರ ಬೇಡ. ದೊಡ್ಡ ರಿಸ್ಕಿನ ವ್ಯವಹಾರಗಳು ಬೇಡ. ದೇವಿ ಆರಾಧನೆ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ ಭಾಗ್ಯದಲ್ಲಿ ಗ್ರಹಣ, ಸ್ವಲ್ಪ ಎಚ್ಚರಿಕೆ. ದೊಡ್ಡವ್ರ ಮಾತು ಕೇಳಿ. ಮನೇಲಿ ದೊಡ್ಡವ್ರಿದ್ರೆ ಅವ್ರ ಕಡೆ ಗಮನ ಕೊಡಿ. ಚಿಕ್ಕ ಮಕ್ಕಳಿದ್ರೆ ಅವ್ರ ಮಾತು ಕೇಳೋಣ. ನಾವು ಏನಾಗ್ಬಿಡುತ್ತೆ, ನಿಮಗೆ ಸಿಗಬೇಕಾದ ಒಂದು ಪ್ರಮೋಷನು, ಇಂಕ್ರಿಮೆಂಟ್ಗೋ ಒಂದು ಸಣ್ಣ ಎಳೆದಾಟ ಬರತಕ್ಕಂಥದ್ದುಂಟು. ಎಚ್ಚರಿಕೆ. ಮಕರ ರಾಶಿ ಸ್ವಲ್ಪ BP, ಶುಗರು, ಕೊಲೆಸ್ಟ್ರಾಲು ಈ ಥರದ್ದಿತ್ತು ಅಂದ್ರೆ ಸ್ವಲ್ಪ ಎಚ್ಚರಿಕೆ. ಅಭ್ಯಾಸಗಳಿದ್ರೆ ಸ್ವಲ್ಪ ದೂರ ಇರಿ. ಬೇಡದ ಕೆಲಸ, ಬೇಡದ ವ್ಯವಹಾರ, ಬೇಡದ ಗೆಳೆತನ, ಬೇಡದ ಮಿತ್ರತ್ವ ಇವುಗಳಲ್ಲಿ ಸಿಕ್ಕಾಕೋಬಿಡ್ತೀರಿ. ಮೊನ್ನೆ ನೋಡಿ, ಯಾವುದೋ ಒಂದು ಹೆಣ್ಮಗು, ಅವನ್ ಬಿಟ್ಟು ಇವ್ರು ಯಾರು ಅಂತ ಮೂರ್ ಜನ ಒಂದೇ ಬಾರಿಗೆ ಅಂತೆ ಇಬ್ಬರನ್ನ ಉಳಿಸ್ಕೊಳಕ್ ಒಬ್ಬರನ್ನ ಕೊಂದೇ ಬಿಟ್ಟಿದ್ದಾಳೆ ಅನ್ನತಕ್ಕಂಥ ಮಾತು. ಈ ರೀತಿ ವೈಪರೀತ್ಯ ಆದ್ರೆ ಇನ್ನೇನಾಗೋದು? ವೈಪರೀತ್ಯ. ಇಂಥ ಸುನಾಮಿ, ಯುದ್ಧ ಆಗದೆ ಇನ್ನೇನಾಗುತ್ತೆ? ಇಷ್ಟು ಒಂದು ಅತಿರೇಕದ್ದು. ಮೂವರನ್ನ ಒಂದೇ ಬಾರಿ ಅಂತೆ. ಅದರಲ್ಲಿ ಇಬ್ಬರು ಬೇಕೇ ಬೇಕು, ನನಗೆ ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬನನ್ನ. ಮಕರ ರಾಶಿ ಈ ತರದೊಂದು ಡೈವರ್ಷನ್ಸ್ ಕೆಲವೊಂದು ಬರ್ತವೆ ನಿಮ್ಮನ್ನ ತಲೆ ಕೆಡಿಸ್ಲಿಕ್ಕೆ. ಅವೆಲ್ಲ ಬೇಡ. ಅಷ್ಟಮ, ನಾನಲ್ಲ, ಎಲ್ಲೂ ಬೇಡ. ಇವತ್ತು ಯಾವುದೇ ಕಮಿಟ್ಮೆಂಟ್ ಹೋಗ್ಬೇಡಿ, ಯಾವುದೇ ಎಸ್ ಅನ್ಬೇಡಿ, ಯಾವುದೋ ನೋ ಅನ್ಬೇಡಿ, ಏನು ಬೇಡ. ಏನಿದೆಯೋ ಅದನ್ನ ಉಳಿಸ್ಕೊಳ್ಳೋದು ನೋಡಿ. ಕುಂಭರಾಶಿ ಸಪ್ತಮ, ಒಂದು ರೀತಿ ಮಿತ್ರತ್ವದಲ್ಲಿ ಒಂದು ನೋವಿದೆ, ಗೆಳೆಯರ ವಿಚಾರದಲ್ಲಿ ಒಂದು ನೋವಿದೆ, ಸಂಗಾತಿಯ ವಿಚಾರದಲ್ಲಿ ಒಂದು ನೋವಿದೆ, ಕೊಡುವುದು ತೆಗೆದುಕೊಳ್ಳುವ ವಿಚಾರದಲ್ಲಿ ಒಂದು ನೋವಿದೆ. ಎಚ್ಚರಿಕೆಯಿಂದ ಹೆಜ್ಜೆ ಆಗ್ತಕ್ಕಂಥದ್ದು ಮಾಡಿ. ಇವತ್ತು ಯಾವುದೇ ಕಮಿಟ್ಮೆಂಟ್, ಹೊಸ ಕಾರ್ಯ, ಹೊಸ ಅಗ್ರಿಮೆಂಟ್, ಹೊಸ ಬರವಣಿಗೆ, ಹೊಸ ಲೀಗಲ್ಲು, ಹೊಸ ಡಿಸ್ಕಷನ್ನು, ಹೊಸ ವ್ಯಾಪಾರ, ಹೊಸ ವೃತ್ತಿ, ಹೊಸ ಆರಂಭ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಹಳೇದೇನಿದೆಯೋ ಅದನ್ನ ಇಟ್ಕೊಳಕ್ ನೋಡಿ, ಮುಂದುವರಿಸಿ. ಹೊಸದೆಲ್ಲ ಬೇಡ. ಹಿಂಗ್ ಪಕ್ಕಕ್ಕೆ ಕಸ ತಳ್ಳಬೇಡಿ. ಬೇಡ ಹೋಗಪ್ಪ ಸಾಕು. ಅದ್ರಲ್ಲಿ ಏನೋ ಬರುತ್ತೆ, ದೂರದ ಬೆಟ್ಟ ನೋಡಿಗೆ ಅದೇನೋ ಬರುತ್ತೆ. ನಮ್ಮ ಹತ್ರ ಟ್ಯಾಕ್ಸಿ ಇದೆ, ಒಂದು ಆಟೋ ಇದೆ, ಟ್ಯಾಕ್ಸಿ ಹಾಕ್ಬಿಡೋಣ, ಟ್ರಾನ್ಸ್ಪೋರ್ಟ್ ಮಾಡ್ಬಿಡೋಣ. ಏನು ಬೇಡ. 7ನೇ ಮನೆ ತಲೆ ಕೆಡಿಸುತ್ತೆ. ಆ 7ನೇ ಮನೆಯವ್ ನಿಮ್ಮ ಮನೇಲೆ ಬಂದು ಕೂತಿದ್ದಾನೆ. ಆದ್ರಿಂದ ಚಂದ್ರಗ್ರಹಣ ಒಳ್ಳೇದೆ, ಷಷ್ಠಾಧಿಪತಿಗೆ ಗ್ರಹಣ ಆಗೋದು ಒಳ್ಳೇದು. ಬಟ್ ಅದು ಅತಿರೇಕಕ್ಕೂ ಕರ್ಕೊಂಡು ಹೋಗುತ್ತೆ. ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಕುಂಭರಾಶಿಗೆ ಹೇಗಿರುತ್ತೆ ಅಂತ. ಅದರಿಂದ ಕುಂಭರಾಶಿ ಹೊತ್ತು ಯಾವುದೋ ಹೊಸ ಕಾರ್ಯ ಬೇಡ. ಈ ತಲೆನೋವು ಇರೋದೆಲ್ಲ ಕತ್ತರಿಸಿ ತೆಗಿರಿ. ಇನ್ನು ಮೀನ ರಾಶಿ ವಿಶೇಷವಾಗಿ ಷಷ್ಠ ಭಾವದಲ್ಲಿ ವಿಶೇಷ ಶತ್ರುದಮನಂ. ಎಸ್, ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ದೈವ ಎಸ್ಪೆಷಲಿ ಮೀನರಾಶಿಯವರು 6ನೇ ಮನೇಲಿ ನಡೀತಿರೋದನ್ನ ನಿಮ್ಗೆ ವಿಶೇಷ ಶಕ್ತಿ ಬರುತ್ತೆ. ಊಹಾಶಕ್ತಿ, ಊಹಿಸಲಾರದಷ್ಟು ನರಸಿಂಹ ಶಕ್ತಿ. ಆದ್ದರಿಂದ ಅದು ಎಲ್ಲಿಗೂ ಬೇಕಾದ್ರೂ ತಗೊಂಡು ಹೋಗ್ಬೋದು. ರಾತ್ರಿ ಸೂಪರ್ ಸ್ಟಾರ್ ಮಾಡ್ಬೋದು. ಅದನ್ನ ಮುಂದಿನ ದಿನಗಳಲ್ಲಿ ಮೀನರಾಶಿಗೆ ಗ್ರಹಣ ಪ್ರಭಾವ ಹೇಗಿರುತ್ತೆ ಅಂತಕ್ಕಂಥದನ್ನ ಹೇಳ್ತೇನೆ. ಆದಷ್ಟು ಮಹಾಮೃತ್ಯುಂಜಯ ಮಂತ್ರ ಜಪ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪೂರ್ವ ಪುಣ್ಯಾಧಿಪತಿ 6ನೇ ಮನೇಲಿ ಗ್ರಹಣದಲ್ಲಿರೋದ್ರಿಂದ, ಅಷ್ಟಮಾಧಿಪತಿಯ ಪ್ರಭಾವದಲ್ಲಿ ಗ್ರಹಣ ನಡೀತಿರೋದ್ರಿಂದ, ಶತ್ರುವಿನ ಮನೆಯಲ್ಲಿ ಗ್ರಹಣ ನಡೀತಿರೋದ್ರಿಂದ ಒಳ್ಳೇದಾಗುತ್ತೆ. ಅದರಿಂದ ಈ ಮಂತ್ರ ಹೇಳ್ಕೊಂಡು ಪುಷ್ಪಾರ್ಚನೆ ಗ್ರಹಣದ ಸಂದರ್ಭದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಕ್ಕಂಥದ್ದು ಮಾಡಿ. ಎಷ್ಟು ಒಂದು ಮಂತ್ರಾನುಷ್ಠಾನ ಅಷ್ಟು ಶಕ್ತಿ ನಿಮ್ಮದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.